ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಐ ಎಮ್ ರವಿಕುಮಾರ್. ಸೊ ನಿಮ್ಗೆಲ್ಲ ತಿಳಿದಿರುವ ಹಾಗೆ ನಾನು ಲಾಸ್ಟ್ ಸೆಷನ್ ಇಂದ PMS ಲೆಸನ್ಸ್ ಮಾಡ್ತಾ ಬರ್ತಾ ಇದ್ದೀನಿ. ಈಗ ತಾನೇ ಪ್ರೀವಿಯಸ್ ಆಗಿ 4th ಯೂನಿಟ್ ನ ನಾನು ಅಪ್ಲೋಡ್ ಮಾಡಿದ್ದೆ. ಅದೇ ರೀತಿಯಾಗಿ ರೆಸ್ಪಾನ್ಸಸ್ ಕೂಡ ಸ್ವಲ್ಪ ಮಿಕ್ಸ್ಡ್ ರೆಸ್ಪಾನ್ಸಸ್ ಬಂದಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ನಾನು ಕೂಡ ಹೇಳಿದ್ದೆ ಕೂಡ, ಒಂದು 50 ಲೈಕ್ಸ್ ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ನಾನು PDF ನೋಟ್ಸ್ ನ ಅಪ್ಲೋಡ್ ಗ್ರೂಪ್ ಅಲ್ಲಿ ಹಾಕ್ತೀನಿ ಅಂತ. ಮತ್ತೆ ಇನ್ನ ಕೆಲವರು ಹೊಸದಾಗಿ ಬಂದಿರೋಂಥವ್ರು ಗ್ರೂಪ್ ಜಾಯ್ನ್ ಆಗ್ತಾ ಇದ್ದೀರಾ. ಗ್ರೂಪ್ ಜಾಯ್ನ್ ಆದಾಗ ಏನಾಗುತ್ತಪ್ಪ ಅಂದ್ರೆ ಪ್ರೀವಿಯಸ್ ಅಲ್ಲಿ ಹಾಕಿರುವಂತಹ ಮೆಟೀರಿಯಲ್ ಮತ್ತೆ ಹೊಸಬ್ರು ಸಿಗೋದಿಲ್ಲ. ಅದಕ್ಕೆ ಆದಷ್ಟು ನೋಡಿ ಬೇಗ ಆ ಗ್ರೂಪ್ ಜಾಯ್ನ್ ಆದ್ರೆ ಮತ್ತೆ ಅದನ್ನ ರೀಪೋಸ್ಟ್ ಮಾಡಕ್ಕೆ ಟ್ರೈ ಮಾಡ್ತೀರಿ. ಮತ್ತೆ 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 ರೀಪೋಸ್ಟ್ ಮಾಡ್ತಾನೆ ಇರ್ಬೇಕಾಗತ್ತೆ. ಅಂಟಿಲ್ ನಾವು ನಾನು ಇನ್ನು ಈ 5th ಯೂನಿಟ್ ನ ಈ ನೋಟ್ಸ್ ನ ಮತ್ತೆ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ. ಅದನ್ನ ನೀವು ಯುಟಿಲೈಸ್ ಮಾಡ್ಕೊಬಹುದು. ಸೊ ಈಗ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಅಂಡ್ ಲೆಟ್ಸ್ ಮೂವ್ ಆನ್ ಟು ದ ವಿಡಿಯೋ. ಓಕೆ, ಮೆಟೀರಿಯಲ್ ನೋಡಿದ ತಕ್ಷಣ ಭಯ ಬೀಳಕ್ ಹೋಗ್ಬೇಡಿ. ಏನ್ ಸರ್ ಬರ್ತಾ ಬರ್ತಾ ದೊಡ್ಡದಾಗಿ ಸಬ್ಸ್ಕ್ರೈಬ್ ಫಾರ್ ಎಲ್ಲ ಕೊಡಕ್ ಶುರು ಮಾಡ್ಬಿಟ್ರು ಅಂತ. ಇಟ್ ಇಸ್ ಕ್ವೈಟ್ ನ್ಯಾಚುರಲ್. ಯಾಕಂತಂದ್ರೆ ಈ ಕಂಟೆಂಟ್ ಇದೆ ಅಂದ್ಮೇಲೆ ಎಷ್ಟೋ ಜನ ನನ್ನ ಕಂಟೆಂಟ್ ನ ತಗೊಂಡ್ಬಿಟ್ಟು ಅದನ್ನ ಇನ್ನೇನೋ ಉಲ್ಟಾ ಮಾಡ್ಕೊಂಡು ವಿಡಿಯೋನೇ ಮಾಡಕ್ ಶುರು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ, ನಮ್ದು ಸ್ವಲ್ಪ ಇರ್ಲಿ ಅಂತ ಹೇಳ್ಬಿಟ್ಟು ಇದಕ್ಕೋಸ್ಕರ ನಾನು ಇದರಲ್ಲಿ ಪ್ರಮೋಷನ್ ಹಾಕಿದೀನಿ ಅಷ್ಟೇನೆ. ಸೊ ಡೋಂಟ್ ವರಿ ಅಬೌಟ್ ದಟ್. ಹಂಗ್ ಹೋಯ್ತು ಅಂದ್ರೆ ಆಮೇಲೆ ಕೊಟ್ಟೋಗುತ್ತೆ. ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿಸ್ ಒನ್. ಏನಪ್ಪಾ ಅಂದ್ರೆ ಯೂನಿಟ್ 5 ಏನ್ ಹೇಳುತ್ತೆ ಅಂದ್ರೆ ಪ್ರಾಜೆಕ್ಟ್ ಕಂಟ್ರೋಲ್, ರಿವ್ಯೂ ಅಂಡ್ ಆಡಿಟ್ ಅಂತ. ನೋಡಿ, ಕಂಟ್ರೋಲ್, ರಿವ್ಯೂ ಅಂಡ್ ಆಡಿಟ್ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ. ಯಾವ್ದೋ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ಡಿಸ್ಕಸ್ ಮಾಡಿದ್ದೆ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಹೇಳುತ್ತೆ ಅಂತೇಳಿ. ಪ್ರಾಜೆಕ್ಟ್ ಕಂಟ್ರೋಲ್, ರಿವ್ಯೂ ಅಂಡ್ ಆಡಿಟ್ ಅಂತೇಳಿ ಒಂದು ಪ್ರಾಜೆಕ್ಟ್ ನ ಕಂಟ್ರೋಲ್ ಮಾಡೋದು, ಅದನ್ನ ರಿವ್ಯೂ ಮಾಡೋದು, ಮತ್ತೆ ಅದನ್ನ ಆಡಿಟ್ ಮಾಡುವಂಥದ್ದು. ಕಂಟ್ರೋಲಿಂಗ್ ಹೆಂಗ್ ಮಾಡ್ತೀರಾ? ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಎಕ್ಸಾಂಪಲ್ ತಗೊಂಡಿದ್ದೆ ಅಂತಂದ್ರೆ ಒಂದು ನಾಮಕರಣದ ಪ್ಲಾನ್ ಮಾಡೋದನ್ನ ಯಾವ ರೀತಿ ಇರುತ್ತೆ, ಅದನ್ನ ಯಾವ ರೀತಿ ಮಾಡೋದು ಅಂತ ಹೇಳಿದೆ. ಇವತ್ತೊಂದು ಎಕ್ಸಾಂಪಲ್ ಏನ್ ತಗೋಣ ಅಂತಂದ್ರೆ ವೆರಿ ಸಿಂಪಲ್ ಆಗಿ ಯಾವ್ದು ಎಕ್ಸಾಂಪಲ್ ಅಂತಂದ್ರೆ ಒಂದು ಚಿಕ್ಕದಾಗಿರುವಂತಹ ಪ್ರೀ ನರ್ಸರಿ ಸ್ಕೂಲ್ ನಡೆಸ್ತಾ ಇರುವಂತಹ ಒಂದು ಪ್ರಾಜೆಕ್ಟ್ ಅನ್ನು ತಗೋಣ. ಓಕೆನಾ? ಒಂದು ಪ್ರೀ ನರ್ಸರಿ ನಡೆಸ್ತಾ ಇರುವಂತಹ ಪ್ರಾಜೆಕ್ಟ್ ತಗೊಂಡ್ರೆ ಅದ್ರಲ್ಲಿ ಕಂಟ್ರೋಲ್ ಏನಿರುತ್ತೆ, ರಿವ್ಯೂ ಏನಿರುತ್ತೆ, ಮತ್ತೆ ಆಡಿಟ್ ಏನಿರುತ್ತೆ. ವೆರಿ ಸಿಂಪಲ್. ಒಂದು ಪ್ರೀ ನರ್ಸರಿ ಸ್ಕೂಲ್ ನ ಶುರು ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದು ಪ್ರಾಜೆಕ್ಟ್ ಅಂತ ಕನ್ಸಿಡರ್ ಮಾಡಿದೆ ಆದ್ರೆ ಅದಕ್ಕೆ ಪ್ಲಾನಿಂಗ್ ಇರಬೇಕು. ಆ ಪ್ಲಾನ್ ಪ್ರಕಾರ ಅವ್ರು ಬಿಲ್ಡಿಂಗ್ ಕಟ್ಟಬೇಕು. ಆ ಬಿಲ್ಡಿಂಗ್ ಕಟ್ಟಿದ್ಮೇಲೆ ಅದಕ್ಕೆ ಏನ್ ಮಾಡ್ತಾರೆ, ಶೆಡ್ಯೂಲ್ ಮಾಡ್ತಾರೆ. ಶೆಡ್ಯೂಲ್ ಮಾಡಿದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಏನ್ ಮಾಡ್ತಾರೆ, ಅದಕ್ಕೆ ಬಜೆಟ್ ಸರಿ ಹೋಗುತ್ತೆ ಅಂತ ಚೆಕ್ ಮಾಡ್ತಾರೆ. ಸೊ ಇದೆಲ್ಲ ಸ್ಟೆಪ್ಸ್ ನಡೆಯುತ್ತೆ. ಅದ್ರಲ್ಲಿ ಇದೇನಾಗುತ್ತೆ ಅಂತಂದ್ರೆ ಪ್ರಾಜೆಕ್ಟ್ ಅಂದ್ಮೇಲೆ ಅದನ್ನ ಕಂಟ್ರೋಲ್ ಮಾಡೋದನ್ನ ಮಾಡ್ಲೇಬೇಕು. ಏನ್ ಕಂಟ್ರೋಲ್ ಮಾಡೋದು? ಸೊ ಒನ್ ಥಿಂಗ್ ಇಸ್ ದಟ್ ಫಸ್ಟ್ ಕಂಟ್ರೋಲಿಂಗ್ ಅಂತಂದ್ರೆ ದಟ್ ಈಸ್ ವೆರಿ ಸಿಂಪಲ್. ಪ್ರಾಜೆಕ್ಟ್ ಕರೆಕ್ಟ್ ಆಗಿ ಹೋಗ್ತಿದ್ಯಾ ಇಲ್ವೋ ಅನ್ನೋದನ್ನ ಕಂಟ್ರೋಲ್ ಮಾಡಬೇಕು. ಪ್ರಾಜೆಕ್ಟ್ ಕರೆಕ್ಟ್ ಆಗಿ ಹೋಗ್ತಿದ್ಯಾ ಇಲ್ವೋ ಅನ್ನೋದನ್ನ ಕಂಟ್ರೋಲ್ ಮಾಡ್ಬೇಕಾಗತ್ತೆ, ರಿವ್ಯೂ ಮಾಡ್ಬೇಕಾಗತ್ತೆ ಅಂಡ್ ಆಡಿಟ್ ಕೂಡ ಮಾಡ್ಬೇಕಾಗತ್ತೆ. ಸೊ ಆಡಿಟ್ ಕೂಡ ಮಾಡ್ಬೇಕಾಗತ್ತೆ. ಸೊ ಅಂದ್ರೆ ಒಂದು ಕಂಟ್ರೋಲ್ ಮಾಡುವಂತದಂದ್ರೆ ನೀವು ಎಲ್ಲಿ ಬಜೆಟ್ ತಪ್ಪಿ ಬೇರೆ ಕಡೆ ಹೋಗ್ತಾ ಇದೆಯೋ ಅಥವಾ ಪ್ರಾಜೆಕ್ಟ್ ಪ್ಲಾನಿಂಗ್ ಪ್ರಕಾರ ನಡೀತಾ ಇಲ್ವೋ ಅದನ್ನ ನಾವು ಕಂಟ್ರೋಲ್ ಮಾಡುವಂಥದ್ದು. ರಿವ್ಯೂ ಮಾಡೋದು ಅಂತಂದ್ರೆ ಆ ಸಂದರ್ಭಕ್ಕೆ ಸರಿಯಾಗಿ ನಾವೇನ್ ಮಾಡ್ಬೇಕಾಗತ್ತೆ, ರಿವ್ಯೂ ಮಾಡ್ಬೇಕಾಗತ್ತೆ. ಏನ್ ರಿವ್ಯೂ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಮೂವಿ ಬಂದಿದೆ, ಆ ಮೂವಿ ಬಗ್ಗೆ ನಾವು ರಿವ್ಯೂ ಮಾಡ್ತೀವಿ. ರಿವ್ಯೂ ಅಂದ್ರೆ ಏನು, ಅದರ ಬಗ್ಗೆ ಚೆನ್ನಾಗಿದೆಯೋ ಇಲ್ವೋ ಅನ್ನೋದು ಹೇಳೋವಂಥದ್ದು. ಇಲ್ಲೂ ಅಷ್ಟೇನೆ, ಒಂದು ಪ್ರಾಜೆಕ್ಟ್ ಅದು ಕರೆಕ್ಟ್ ಆಗಿ ನಡೀತಾ ಇದೆಯೋ ಇಲ್ವೋ, ಅಥವಾ ದಾರಿ ತಪ್ಪಿದ್ಯೋ, ಅಥವಾ ಬಜೆಟ್ ತಪ್ಪಿದ್ಯೋ, ಅಥವಾ ಕೆಲಸಗಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವೋ, ಅಥವಾ ಹೊರಗಡೆಯಿಂದ ಏನಾದ್ರು ಪ್ರಾಬ್ಲಮ್ಸ್ ಆಗಿದೆಯೋ, ಅಥವಾ ಏನಾದ್ರು ಅಡಚಣೆಗಳಾಗಿದೆಯೋ, ಇದೆಲ್ಲ ಏನಾಗುತ್ತೆ ರಿವ್ಯೂನಲ್ಲಿ ಸೇರ್ಕೊಳ್ಳುತ್ತೆ. ಅಂಡ್ ಆಡಿಟಿಂಗ್ ಅಂದ್ರೆ ಏನು ನಿಮ್ಗೆ ಗೊತ್ತಿದೆ. ಈಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನ ಆಡಿಟ್ ಮಾಡಬೇಕು ಅಂತ ಹೇಳ್ತಾರೆ. ಏನಕ್ಕೆ ಆಡಿಟ್ ಮಾಡಬೇಕು ಅಂದ್ರೆ, ಒಂದು ವರ್ಷದಲ್ಲಿ ನೀವೇನೆಲ್ಲ ಖರ್ಚು ಮಾಡಿದೀರಾ, ಖರ್ಚು ಮಾಡಿರೋದಕ್ಕೆ ಲೆಕ್ಕ ಇದೆಯಾ, ಮತ್ತೆ ಅದರ ವ್ಯವಹಾರ ಯಾವ ರೀತಿ ನಡೀತಾ ಇದೆ, ಅದನ್ನ ಆಡಿಟ್ ಅಂತ ಕರಿತೀರಿ. ಈಗ ಪ್ರೀ ನರ್ಸರಿ ಸ್ಕೂಲ್ ನಡೆಸಬೇಕು ಅಂತಂದ್ರೆ ಆ ಪ್ರಾಜೆಕ್ಟ್ ಗೆ ಅವ್ರೇನ್ ಮಾಡ್ಬೇಕು, ಆಡಿಟ್ ಮಾಡ್ಬೇಕು. ಆಡಿಟ್ ಹೆಂಗೆ, ನಾನು ಅನ್ಕೊಂಡಿದ್ದ ದುಡ್ಡು, ಅದಕ್ಕೆ ಖರ್ಚಾಗಿರೋ ದುಡ್ಡು ಎಕ್ಸೆಸ್ ಏನಾನ ಆಗಿದ್ಯಾ, ಅಥವಾ ಯಾವ್ದಾದ್ರು ಬೇರೆ ಕಡೆಯಿಂದ ದುಡ್ಡು ಹೊರಗಡೆ ಹೋಗಿದ್ಯಾ, ಅಥವಾ ಯಾವ್ದಾದ್ರು ಹೊರಗಡೆ ದುಡ್ಡು ಒಳಗಡೆ ಬಂದಿದ್ಯಾ, ಇದನ್ನೆಲ್ಲ ಏನ್ ಮಾಡ್ತೀರಿ, ಆಡಿಟ್ ಮಾಡ್ತೀರಿ. ದಟ್ ಇಸ್ ಕಾಲ್ಡ್ ಆಸ್ ವಾಟ್, ಆಡಿಟ್ ಅಂತ. ಓಕೆನಾ? ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಕ್ವಶನ್ಸ್. ಲಿಸ್ಟ್ ದ ಯೂಸ್ ಆಫ್ ನೆಟ್ವರ್ಕ್ ಟೆಕ್ನಿಕ್ಸ್. ನೆಟ್ವರ್ಕ್ ತಂತ್ರದ ಉಪಯೋಗಗಳನ್ನು ಪಟ್ಟಿ ಮಾಡಿ. ಸೊ ಯಾವ ರೀತಿ ಈ ನೆಟ್ವರ್ಕ್ ಟೆಕ್ನಿಕ್ಸ್ ಯಾವ ರೀತಿ ಯೂಸ್ ಆಗುತ್ತೆ ಅದ್ರ ಬಗ್ಗೆ ನಾವೇನ್ ಮಾಡ್ಬೇಕು, ಈಗ ಡಿಸ್ಕಸ್ ಮಾಡಬೇಕು. ಸೊ ನೆಟ್ವರ್ಕ್ ಟೆಕ್ನಿಕ್ ಅನ್ನೋದು ನಿಮ್ಗೆ ಅಲ್ಲಿ ಬೇಸಿಕಲಿ ಗೊತ್ತೇ ಇರುತ್ತೆ, ಅದರಿಂದ ಏನೆಲ್ಲ ಹೆಲ್ಪ್ ಆಗುತ್ತೆ ಅಂತೇಳಿ. ಒಂದು ನೆಟ್ವರ್ಕ್ ಡಯಾಗ್ರಾಮ್ ಬರೆದಾಗ ಅದು ನಮಗೆ ಯಾವ ಕೆಲಸ ಮುಗಿಯುತ್ತೆ, ಅದಕ್ಕೆ ಕರೆಕ್ಟ್ ಆಗಿ ಕಮ್ಯುನಿಕೇಶನ್ ಇದೆಯಾ, ಅಥವಾ ಪ್ರಾಜೆಕ್ಟ್ ಟೈಮ್ ಪ್ರಕಾರ ನಡೀತಾ ಇದೆಯಾ, ಅಥವಾ ಬಜೆಟ್ ಪ್ರಕಾರ ನಡೀತಾ, ಇವೆಲ್ಲ ನಾವೇನ್ ಮಾಡಬಹುದು, ನೆಟ್ವರ್ಕ್ ಅಲ್ಲಿ ತಿಳ್ಕೊಬಹುದು. ದಟ್ ಇಸ್ ವಾಟ್ ನೌ ಅಬ್ಸರ್ವ್ ದ ಪಾಯಿಂಟ್ಸ್. ಫಾಲೋಯಿಂಗ್ ಆರ್ ದ ಯೂಸಸ್ ಆಫ್ ನೆಟ್ವರ್ಕ್ ಟೆಕ್ನಿಕ್ ಟು ದ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್. ಇಟ್ ಇಂಡಿಕೇಟ್
ಇಂಡಿಕೇಟ್ಸ್ ದ ಸ್ಟಾರ್ಟ್ ಅಂಡ್ ಫಿನಿಶ್ ಟೈಮ್ ಆಫ್ ಈಚ್ ಆಕ್ಟಿವಿಟಿ. ವೆರಿ ಸಿಂಪಲ್ ನೋಡಿ, ಇಷ್ಟು ಮಾತ್ರ ಬರೀ ಸಾಕು. ಇಟ್ ಇಂಡಿಕೇಟ್ ಸ್ಟಾರ್ಟ್ ಅಂಡ್ ಫಿನಿಶ್ ಟೈಮ್ ಆಫ್ ಈಚ್ ಆಕ್ಟಿವಿಟಿ. ಇದೇನು ತೋರಿಸುತ್ತೆ, ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಆಫ್ ದಿ ಈಚ್ ಆಕ್ಟಿವಿಟಿನ ತೋರಿಸುತ್ತೆ. ಅಂಡ್ ಇಟ್ ಹೆಲ್ಪ್ಸ್ ಇನ್ ಬೆಟರ್ ಶೆಡ್ಯೂಲಿಂಗ್, ಮಾನಿಟರಿಂಗ್ ಅಂಡ್ ಕಂಟ್ರೋಲ್ ದ ಪ್ರಾಜೆಕ್ಟ್ ಆಕ್ಟಿವಿಟೀಸ್. ಏನ್ ಮಾಡುತ್ತೆ, ಇಟ್ ಹೆಲ್ಪ್ಸ್ ಇನ್ ಬೆಟರ್ ಶೆಡ್ಯೂಲಿಂಗ್, ಮಾನಿಟರಿಂಗ್ ಅಂಡ್ ಕಂಟ್ರೋಲಿಂಗ್. ಒಂದು ಶೆಡ್ಯೂಲಿಂಗ್ ಕರೆಕ್ಟ್ ಆಗಿ ಹೋಗ್ತಿದ್ಯಾ, ಟೈಮ್ ಪ್ರಕಾರ ಪ್ರಾಜೆಕ್ಟ್ ಮೂವ್ ಆಗ್ತಿದ್ಯಾ, ಮಾನಿಟರ್ ಮಾಡ್ತಾ ಇದ್ದಾರಾ, ಮತ್ತೆ ಕಂಟ್ರೋಲ್ ಮಾಡ್ತಿದ್ದಾರಾ, ಇದೆಲ್ಲ ಏನ್ ಮಾಡುತ್ತೆ, ನೆಟ್ವರ್ಕ್ ಟೆಕ್ನಿಕ್ ನಮಗೆ ಹೆಲ್ಪ್ ಮಾಡುತ್ತೆ. ದೆನ್ ಇಟ್ ಇಸ್ ಹೆಲ್ಪ್ಸ್ ಇನ್ ಬೆಟರ್ ಎಕ್ಸಿಕ್ಯೂಷನ್ ಆಫ್ ದಿ ಪ್ರಾಜೆಕ್ಟ್. ನಾನು ಅವಾಗಲೇ ಹೇಳಿದೆ ನಿಮಗೆ, ಸ್ಟಾರ್ಟಿಂಗ್ ಇಂದ ನೀವು ಈ ಪ್ರಾಜೆಕ್ಟ್ ಮ್ಯಾನೇಜರ್ ಏನೆಲ್ಲ ಓದ್ಕೊಂಡ್ ಬರ್ತಾ ಇದ್ದೀರೋ ಆ ವರ್ಡ್ಸ್ ಎಲ್ಲ ಮತ್ತೆ ಮತ್ತೆ ಬರ್ತಾ ಇರ್ತವೆ. ದಟ್ ಇಸ್ ಬೆಟರ್ ಎಕ್ಸಿಕ್ಯೂಷನ್ ಆಫ್ ದಿ ಪ್ರಾಜೆಕ್ಟ್ ಅಂತ ಹೇಳ್ತೀರಿ. ದೆನ್ ದೀಸ್ ಟೆಕ್ನಿಕ್ಸ್ ಕ್ಯಾನ್ ಸರ್ವ್ ಆಸ್ ಇಂಡಿಕೇಟರ್ಸ್ ಆಫ್ ಬಾಟಲ್ ನೆಕ್ಸ್ ಅಂತ ಹೇಳ್ತೀರಿ. ಸೊ ದಿಸ್ ಹೆಲ್ಪ್ಸ್ ಇನ್ ಐಡೆಂಟಿಫೈಯಿಂಗ್ ದ ಪ್ರಾಬ್ಲಮ್ಸ್. ಇಟ್ ಹೆಲ್ಪ್ಸ್ ಇನ್, ನೋಡಿ ಬೇಕಾದ್ರೆ ನಿಮಗೆ ತೀರಾ ಅರ್ಥ ಆಗದಿರುವಂತ ಪಾಯಿಂಟ್ಸ್ ನ ಬಿಟ್ಬಿಡಿ. ಓಕೆ, ಸೊ ಇಟ್ ಹೆಲ್ಪ್ಸ್ ಇನ್ ಐಡೆಂಟಿಫೈ ದ ಪ್ರಾಬ್ಲಮ್ಸ್ ವಿಚ್ ಸ್ಟಾಪ್ ದ ಪ್ರೋಗ್ರೆಸ್ ಆಫ್ ದಿ ಪ್ರಾಜೆಕ್ಟ್ ಆಸ್ ಪರ್ ದಿ ಪ್ಲಾನ್. ನಮ್ಮ ಪ್ರಾಜೆಕ್ಟ್ ನ ಸ್ಟಾಪ್ ಮಾಡುವಂತ ಯಾವ್ದನ್ನ ಪ್ರಾಬ್ಲಮ್ಸ್ ಇದಾವ, ದಟ್ ಇಸ್ ವಾಟ್ ಐಡೆಂಟಿಫೈ ಮಾಡುತ್ತೆ. ಏನ್ ಐಡೆಂಟಿಫೈ ಮಾಡುತ್ತೆ, ವಿಚ್ ಸ್ಟಾಪ್ ದ ಪ್ರೋಗ್ರೆಸ್ ಆಫ್ ದಿ ಪ್ರಾಜೆಕ್ಟ್. ನಮ್ಮ ಪ್ರಾಜೆಕ್ಟ್ ನ ಸ್ಟಾಪ್ ಮಾಡುವಂಥದ್ದು ಅಂದ್ರೆ ಇಂಪ್ರೂವ್ ಮಾಡಕ್ಕೆ ಅಥವಾ ಮುಂದುವರಿಯಕ್ಕೆ ಸ್ಟಾಪ್ ಮಾಡುವಂತ ಯಾವ್ದನ್ನ ಅಬ್ಸ್ಟೆಕಲ್ಸ್ ಇದೆಯಾ ಅಂತ ನಮಗೆ ಐಡೆಂಟಿಫೈ ಮಾಡಿ ತೋರಿಸುತ್ತೆ. This will show that coordination required. This will show that the coordination required among the designers, contractors, and other members of the project plan. It shows that coordination ಅಂದ್ರೆ ಏನು, ಹೊಂದಾಣಿಕೆ ಇರುವಂಥದ್ದು ಯಾರ್ಯಾರ ನಡುವೆ, among the designers, contractors, other members of the project team. It helps in identifying the critical path. So critical path ಅಂದ್ರೆ ನಮಗೆ ಯಾವಾಗ ಅದು ತೀರಾ ಕೆಲಸ ಆಗ್ತಾ ಇಲ್ಲ ಅನ್ನೋ ಲೆವೆಲ್ ಹೊರಟೋಗ್ಬಿಡುತ್ತೆ, ಅದನ್ನು ಇಂಡಿಕೇಟ್ ಮಾಡುತ್ತೆ. ದಟ್ ಇಸ್ ಕಾಲ್ಡ್ ಎಸ್ ವಾಟ್, ಕ್ರಿಟಿಕಲ್ ಪಾತ್ ಅಂತ ಕರಿತೀರಿ. ಇಟ್ ಹೆಲ್ಪ್ಸ್ ಇನ್ ಐಡೆಂಟಿಫೈ ದ ಕ್ರಿಟಿಕಲ್ ಟಾಸ್ಕ್ ಅಂಡ್ ರಿಸೋರ್ಸಸ್ ದಟ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಟಾಸ್ಕ್ ಆಸ್ ಪರ್ ದಿ ಶೆಡ್ಯೂಲ್. ಇಟ್ ಹೆಲ್ಪ್ಸ್ ಇನ್ ಐಡೆಂಟಿಫೈಂಗ್ ದ ಕ್ರಿಟಿಕಲ್ ಟಾಸ್ಕ್ ಅಂಡ್ ರಿಸೋರ್ಸಸ್. ಇಲ್ಲಿವರೆಗೂ ಬರೀದು ಸಾಕು, ನೀವು ತೀರಾ ಜಾಸ್ತಿ ಬರೋಕೆ ಹೋಗ್ಬೇಡಿ. ಇಟ್ ಹೆಲ್ಪ್ಸ್ ಇನ್ ಐಡೆಂಟಿಫೈಂಗ್ ದ ಕ್ರಿಟಿಕಲ್ ಟಾಸ್ಕ್ ಅಂಡ್ ರಿಸೋರ್ಸಸ್. ಇಟ್ ಹೆಲ್ಪ್ಸ್ ಇನ್ ರಿಸೋರ್ಸ್ ಅಲೋಕೇಶನ್. ನೋಡಿ, ಇದೊಂದು ಕಾಮನ್ ವರ್ಡ್. ನೀವು ಇಡೀ ಎಂಟೈರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ರಿಸೋರ್ಸ್ ಅಲೋಕೇಶನ್ ಅದು ಎಲ್ಲಾ ಕ್ವಶನ್ಗೂ ಉತ್ತರ ಆಗುತ್ತೆ. ಎಲ್ಲಾ ಕ್ವಶನ್ ಅಲ್ಲಿ ಇದೊಂದು ಪಾಯಿಂಟ್ ಬರ್ದ್ಬಿಟ್ರೆ ಆಬ್ವಿಯಸ್ಲಿ ಯಾವ್ದಾನ ಒಂದು ಮಾರ್ಕ್ಸ್ ಕೊಡ್ಲೇಬೇಕಾಗತ್ತೆ. ಎಲ್ಲದರಲ್ಲೂ ಕೂಡ ಈ ಆನ್ಸರ್ ಓಡಾಡ್ತಾನೆ ಇರುತ್ತೆ. ದಟ್ ಇಸ್ ಕಾಲ್ಡ್ ರಿಸೋರ್ಸ್ ಅಲೋಕೇಶನ್. ಅಂದ್ರೆ ನಾವು ರಿಸೋರ್ಸಸ್ ನ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಒಂದೊಂದು ಜಾಗಕ್ಕೆ ಇಡುವಂಥದ್ದು. ದಟ್ ಇಸ್ ಕಾಲ್ಡ್ ರಿಸೋರ್ಸ್ ಅಲೋಕೇಶನ್ ಅಂತ ಕರಿತೀರಿ. ಸಚ್ ಆಸ್ ಲೇಬರ್ಸ್ ಇರ್ಬೋದು ಅಥವಾ ಮಷಿನ್ಸ್ ಇರ್ಬೋದು, ಲೇಬರ್ಸ್ ಅಂಡ್ ಮಷಿನ್ಸ್ ಇರ್ಬೋದು. ಇಟ್ ಹೆಲ್ಪ್ಸ್ ಇನ್ ಫೈಂಡಿಂಗ್ ದ ಇಂಪ್ಯಾಕ್ಟ್ ಆಫ್ ಕ್ರಾಶಿಂಗ್ ಆನ್ ದ ಕಾಸ್ಟ್ ಆಫ್ ಪ್ರಾಜೆಕ್ಟ್. ಇಟ್ ಹೆಲ್ಪ್ಸ್ ಇನ್ crashing on the cost of the project. It helps to find the impact of crashing on the cost of the project. Helps to find which activities has to be speeded up. ಯಾವ ಆಕ್ಟಿವಿಟಿನ ನಾವು ಸ್ಪೀಡ್ ಮಾಡಬೇಕು ಅನ್ನೋದನ್ನ ಏನ್ ಮಾಡುತ್ತಿದ್ದು ತೋರಿಸ್ಕೊಡುತ್ತೆ. ಯಾವ ಆಕ್ಟಿವಿಟಿನ ಸ್ಪೀಡ್ ಮಾಡಬೇಕಂತ ಏನ್ ಮಾಡುತ್ತೆ, ತೋರಿಸ್ಕೊಡುತ್ತೆ. ಸೊ ದೀಸ್ ಆರ್ ದ ಪಾಯಿಂಟ್ಸ್ ಅಬೌಟ್ what are the uses of the network techniques. One is that start and finish state ತೋರಿಸುತ್ತೆ, better scheduling, monitoring and controlling, better execution, identify the problems which stop the progress of the ಪ್ರಾಜೆಕ್ಟ್ ಮುಂದುವರೆದಕ್ಕೆ ಸ್ಟಾಪ್ ಮಾಡುವಂತಹ ಪಾಯಿಂಟ್ಸ್ ನ ಇದು ಐಡೆಂಟಿಫೈ ಮಾಡುತ್ತೆ. ಇಟ್ ಶೋಸ್ ದಟ್ ಕೋಆರ್ಡಿನೇಷನ್ ಬಿಟ್ವೀನ್ ದ ಡಿಸೈನರ್ಸ್, ಕಾಂಟ್ರಾಕ್ಟರ್ಸ್ ಅಂಡ್ ಮೆಂಬರ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನ್. ಅಂಡ್ ಇಟ್ ಆಲ್ಸೋ ಶೋಸ್ ದಟ್ ಐಡೆಂಟಿಫೈಂಗ್ ದ ಕ್ರಿಟಿಕಲ್ ಟಾಸ್ಕ್ ಅಂಡ್ ರಿಸೋರ್ಸಸ್ ದಟ್ ಆರ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಟಾಸ್ಕ್ ಆಸ್ ಪರ್ ದಿ ಶೆಡ್ಯೂಲ್. ರಿಸೋರ್ಸ್ ಅಲೋಕೇಶನ್ ಮಾಡುತ್ತೆ. ಅಂಡ್ ಇಟ್ ಇಸ್ ಫೈಂಡ್ ದ ಇಂಪ್ಯಾಕ್ಟ್ ಆಫ್ ಕ್ರಾಶಿಂಗ್ ದ ಕಾಸ್ಟ್ ಆಫ್ ಪ್ರಾಜೆಕ್ಟ್. ಸೊ ಫೈಂಡ್ ದ ಇಂಪ್ಯಾಕ್ಟ್ ಆಫ್ ಕ್ರಾಶಿಂಗ್ ಆನ್ ದ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಮಾಡುತ್ತೆ. ಫೈಂಡ್ ವಿಚ್ ಆಕ್ಟಿವಿಟೀಸ್ ಆರ್ ಟು ಬಿ ಸ್ಪೀಡೆಡ್ ಅಪ್. ಯಾವ ಆಕ್ಟಿವಿಟೀಸ್ ಸ್ಪೀಡ್ ಮಾಡಬೇಕಂತ ಕೂಡ ನಮಗೆ ತೋರಿಸ್ಕೊಡುತ್ತೆ. ಇದೇ ರೀತಿ ಇದು ಕನ್ನಡದಲ್ಲಿ ಹೇಳೋದಾದ್ರೆ, ವೆಚ್ಚವನ್ನು ನಿಯಂತ್ರಿಸುವಲ್ಲಿ ಸಹಾಯ ಮಾಡುತ್ತದೆ. ಯೋಜನೆ ಚಟುವಟಿಕೆಗಳ ಉತ್ತಮ ವೇಳಾಪಟ್ಟಿ, ಮೇಲ್ವಿಚಾರಣೆ ಮತ್ತು ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಇದು ಯೋಜನೆಯನ್ನು ಉತ್ತಮವಾಗಿ ಕಾರ್ಯಗತಗೊಳಿಸಲು ಸಹಾಯ ಮಾಡುತ್ತದೆ. ಇದು ತಂತ್ರಗಳ ಬಾಟಲಿ. ಈ ಬಾಟಲಿ ಅನ್ನೋ ವರ್ಡ್ ನಾನು ಹೇಳಿದೆ ಬೇಡ ಅಂತೇಳಿ, ಇದು ತೆಗೆದಾಕ್ಬಿಡಿ. ಇಟ್ ಇಸ್ ನಾಟ್ ರಿಕ್ವೈರ್ಡ್. ಓಕೆನಾ? ಸೊ ಯಾಕೋ ಕೆಲವೊಂದು ವರ್ಡ್ ಕನ್ವರ್ಟ್ ಮಾಡಿದಾಗ ಮೀನಿಂಗ್ ಬೇರೆ ಕೊಟ್ಬಿಡುತ್ತೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯೋಜನೆಯ ಪ್ರಕಾರ ಯೋಜನೆ ಪ್ರಗತಿ ನಿಲ್ಲಿಸುವ ಸಮಸ್ಯೆಗಳು ಗುರುತಿಸಲು ಸಹಾಯ ಮಾಡುತ್ತದೆ. ಇದು ವಿನ್ಯಾಸಕರು, ಗುತ್ತಿಗೆಗಾರರು ಮತ್ತು ಇತರರ ಅಗತ್ಯವಿರುವ ಸಮನ್ವಯ ತೋರಿಸುತ್ತದೆ. ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಅದೇ ರೀತಿ ಇದು ನಿರ್ಣಾಯಕ ಮಾರ್ಗವನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಇದು ನಿರ್ಣಾಯಕವಾದಂತಹ ಮಾರ್ಗವನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ನಿರ್ಣಾಯಕವಾದಂತಹ ಮಾರ್ಗವನ್ನು ಗುರುತಿಸಲು ಅಂದ್ರೆ ಒಂದು ಡಿಸಿಷನ್ ಮೇಕಿಂಗ್ ನ ತೋರಿಸುತ್ತೆ.
ಕಾರ್ಯಗಳನ್ನು ಪೂರ್ಣಗೊಳಿಸುವ ಅಗತ್ಯವಿರುವ ನಿರ್ಣಾಯಕ ಕಾರ್ಯಗಳು ಮತ್ತು ಸಂಪನ್ಮೂಲಗಳು ಗುರುತಿಸಲು ಇದು ಸಹಾಯ ಮಾಡುತ್ತದೆ. ಯಾವ ರಿಸೋರ್ಸಸ್ ಬೇಕು ಅಂತ ಇದೇನ್ ಮಾಡುತ್ತೆ, ಐಡಿಯಾ ಮಾಡ್ಕೊಡುತ್ತೆ. ಅದೇ ರೀತಿಯಾಗಿ ಇದು ಕಾರ್ಮಿಕರು, ಯಂತ್ರಗಳು ಮುಂತಾದ ಸಂಪನ್ಮೂಲ ಹಂಚಿಕೆಯಲ್ಲಿ ಸಹಾಯ ಮಾಡುತ್ತದೆ. ನಾನು ಹೇಳಿದ್ನಲ್ಲ ರಿಸೋರ್ಸ್ ಅಲೋಕೇಶನ್ ಅಂತೇಳಿ, ಅದೇ ಇದು ಕಾರ್ಮಿಕರು ಮತ್ತು ಯಂತ್ರಗಳ ಮುಂತಾದ ಸಂಪನ್ಮೂಲ ಹಂಚಿಕೆಗಳು ಸಹಾಯ ಮಾಡುತ್ತದೆ. ಯೋಜನೆಯ ವೆಚ್ಚದ ಮೇಲೆ ಕುಸಿತದ ಪರಿಣಾಮವನ್ನು ಕಂಡುಹಿಡಿಯಲು ಇದು ಸಹಾಯ ಮಾಡುತ್ತದೆ. ಯಾವ ಚಟುವಟಿಕೆಗಳನ್ನು ವೇಗಗೊಳಿಸಬೇಕು, ಯಾವ ಚಟುವಟಿಕೆಗಳನ್ನು ನಾವು ಫಾಸ್ಟ್ ಆಗಿ ಮಾಡಬೇಕು, ಯಾವ ಚಟುವಟಿಕೆಗಳನ್ನು ನಾವು ವೇಗಗೊಳಿಸಬೇಕು ಎಂಬುದನ್ನು ಇದು ತೋರಿಸ್ಕೊಡುತ್ತೆ. ಇವೆಲ್ಲ ಏನಪ್ಪಾ ಅಂತಂದ್ರೆ ದೀಸ್ ಆರ್ ಆಲ್, ಇಟ್ ಇಸ್ ನಥಿಂಗ್ ಬಟ್ ವಾಟ್, ಏನ್ ಹೇಳುತ್ತೆ, ದ ಯೂಸಸ್ ಆಫ್ ನೆಟ್ವರ್ಕ್ ಟೆಕ್ನಿಕ್ಸ್. ಆದಷ್ಟು ನೀವು ಸಿಂಪಲ್ ಆಗಿ ಬರೀರಿ ಸಾಕು. ಇದು 11 ಪಾಯಿಂಟ್ಸ್ ಇದೆ, ಇಟ್ ಇಸ್ ನಾಟ್ ರಿಕ್ವೈರ್ಡ್ ಅಟ್ ಆಲ್. 5 ರಿಂದ 6 ಪಾಯಿಂಟ್ಸ್ ಓದ್ಕೊಳ್ಳಿ, ನೀವು 3 ಪಾಯಿಂಟ್ಸ್ ಬರೀತೀರಾ. 10 ಪಾಯಿಂಟ್ಸ್ ಹೋದ್ರೆ 8 ಪಾಯಿಂಟ್ ಬರೀತೀರಾ. ಸೊ ಡಿಪೆಂಡ್ಸ್ ಆನ್ ಯುವರ್ ಟ್ಯಾಲೆಂಟ್. ಬರ್ದು ಪ್ರಾಕ್ಟೀಸ್ ಮಾಡಬೇಕು, ಅದು ನಿಮಗೆ ಲಾಂಗ್ ನೆನ್ಪಿಟ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಟ್ ಅಪಿಯರ್ಡ್ ಇನ್ ದ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಬಂದಿರುವಂತ ಕ್ವಶನ್ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತಂದ್ರೆ ಡಿಸ್ಟಿಂಗ್ವಿಶ್ ಬಿಟ್ವೀನ್ PERT and CPM. PERT and CPM. PERT and CPM. What do you mean by PERT ಅಂದ್ರೆ ಏನು? ಪ್ರೋಗ್ರಾಮ್ ಎವ್ಯಾಲ್ಯೂಯೇಷನ್ ಅಂಡ್ ರಿವ್ಯೂ ಟೆಕ್ನಿಕ್. ಪ್ರೋಗ್ರಾಮ್ ಎವ್ಯಾಲ್ಯೂಯೇಷನ್ ಅಂಡ್ ರಿವ್ಯೂ ಟೆಕ್ನಿಕ್. CPM ಅಂದ್ರೆ ಏನು? ಕ್ರಿಟಿಕಲ್ ಪಾತ್ ಮೆಥಡ್. ಕ್ರಿಟಿಕಲ್ ಪಾತ್ ಮೆಥಡ್. ಸೊ ಇವೆರಡಕ್ಕೆ ಇರುವಂತಹ ಡಿಫರೆನ್ಸ್ ನೀವೇನ್ ಮಾಡ್ಬೇಕೀಗ ಬರಿಬೇಕು. ಯಾವ್ದಾವ್ದಕ್ಕೆ? ಒಂದು PERT ಅಂಡ್ CPM. PERT ಅಂಡ್ CPM. PERT ಅಂದ್ರೆ ಏನು? ಪ್ರೋಗ್ರಾಮ್ ಎವ್ಯಾಲ್ಯೂಯೇಷನ್ ಅಂಡ್ ರಿವ್ಯೂ ಟೆಕ್ನಿಕ್. CPM ಅಂದ್ರೆ ಏನು? ಕ್ರಿಟಿಕಲ್ ಪಾತ್ ಮೆಥಡ್. ನೋಡಿ, PERT ಅಂತಂದ್ರೆ ಫಸ್ಟ್ ಇಲ್ಲಿ ನೋಡೋಣ ಏನಕ್ಕೆ ಯೂಸ್ ಮಾಡ್ತೀರಿ ಅಂತ ಹೇಳಿ. ಇಟ್ ಈಸ್ ಯೂಸ್ಡ್ ದಿಸ್ ಟೆಕ್ನಿಕ್ ಫಾರ್ ಮ್ಯಾನೇಜ್ಮೆಂಟ್ ಆಫ್ ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ಸ್. ನಾವು ಯಾವಾಗಲೂ PERT ಏನ್ ಮಾಡ್ತೀರಿ? ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ಸ್ ಗೆ ಯೂಸ್ ಮಾಡ್ತೀರಿ. ಅಂಡ್ ಟೆಕ್ನಿಕ್ ಯೂಸ್ಡ್ ಫಾರ್ ಪ್ಲಾನಿಂಗ್. ಇದನ್ನ CPM ನ ಅಂದ್ರೆ ಕ್ರಿಟಿಕಲ್ ಪಾತ್ ನ ಪ್ಲಾನಿಂಗ್, ಶೆಡ್ಯೂಲಿಂಗ್, ಕಾಂಪ್ಲೆಕ್ಸ್ ಬಟ್ ರೊಟೀನ್ ಆಕ್ಟಿವಿಟೀಸ್ ಗೆ ಯೂಸ್ ಮಾಡ್ತೀರಿ. ದಿಸ್ ಇಸ್ ಫಾರ್ ಲಾರ್ಜ್ ಸ್ಕೇಲ್, ದಿಸ್ ಇಸ್ ಫಾರ್ ಸ್ಮಾಲ್ ಸ್ಕೇಲ್ ಅಂತ ಹೇಳ್ಬಿಡಿ ಸಾಕು. ಬೇಕಾದ್ರೆ ದಟ್ ಕ್ಯಾನ್ ಆಲ್ಸೋ ಬಿ ಅಪ್ರೂವಬಲ್. ಓಕೆ, ಇಲ್ಲಿ ಇದು ಈವೆಂಟ್ ಓರಿಯೆಂಟೆಡ್ ಆಗಿರುತ್ತೆ, ಇದು ಆಕ್ಟಿವಿಟಿ ಓರಿಯೆಂಟೆಡ್ ಆಗಿರುತ್ತೆ. ದಿಸ್ ಈಸ್ ಈವೆಂಟ್ ಓರಿಯೆಂಟೆಡ್, ಇದು ಆಕ್ಟಿವಿಟಿ ಓರಿಯೆಂಟೆಡ್. ಇದು ಪ್ರಾಬಲಿಸ್ಟಿಕ್ ಅಂದ್ರೆ ಇದು ಪ್ರಾಬಲ್ ಆಗಿ ಎಕ್ಸಿಸ್ಟ್ ಆಗುವಂತದ್ದು, ಇದು ನಾವು ಮಾಡ್ಲೇಬೇಕು ಅಂತ ಮಾಡುವಂತದ್ದು. ಇದು ನಿರ್ಣಾಯಕ, ಇದು ಡಿಟರ್ಮಿನಿಸ್ಟಿಕ್, ನಾವು ಮಾಡ್ಬೇಕು ಅಂತ ಮಾಡ್ತೀರಿ. ಇದು ಪ್ರಾಬಬಲ್ ಎಕ್ಸಿಸ್ಟ್ ಆಗುವಂತದ್ದು, ಸೊ ಪ್ರಾಬಬಿಲಿಟಿ ಇರುವಂತದ್ದು, ಪ್ರಾಬಲಿಸ್ಟಿಕ್ ಅಂತ ಕರಿತೀರಿ. ವಾಸ್ತವವಾಗಿ ಎಕ್ಸಿಸ್ಟ್ ಆಗ್ಬೋದು ಅದು. ಓಕೆನಾ, ಇದು ಡಿಟರ್ಮಿನಿಸ್ಟಿಕ್ ಅಂತ ಕರಿತೀರಿ. ದೆನ್ ಇದು ಆಲ್ವೇಸ್ ಫೋಕಸ್ ಆನ್ ಟೈಮ್. ಇಟ್ ಇಸ್ ಫೋಕಸ್ ಆನ್ ಟೈಮ್ ಅಂಡ್ ಕಾಸ್ಟ್. ಎರಡರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಇದು ಓನ್ಲಿ ಆನ್ ಟೈಮ್ ಮೇಲೆ ಫೋಕಸ್ ಆಗಿರುತ್ತೆ. ಇದು ಫೋಕಸ್ ಆನ್ ಟೈಮ್ ಅಂಡ್ ಕಾಸ್ಟ್ ಕೂಡ. ಇಲ್ಲಿ 3 ಟೈಮ್ ಎಸ್ಟಿಮೇಷನ್ ಮಾಡ್ತೀರಿ, ಇಲ್ಲಿ ಓನ್ಲಿ 1 ಟೈಮ್ ಎಸ್ಟಿಮೇಟ್ ಮಾಡ್ತೀರಿ. ಸೊ ರಿಮೆಂಬರ್ ದಿಸ್ ಒನ್, 3 ಟೈಮ್ ಎಸ್ಟಿಮೇಷನ್, 1 ಟೈಮ್ ಎಸ್ಟಿಮೇಷನ್. ಹೈ ಪ್ರಿಸಿಷನ್ ಟೈಮ್ ಎಸ್ಟಿಮೇಟ್, ರೀಸನಬಲ್ ಟೈಮ್ ಎಸ್ಟಿಮೇಟ್. ನಾವು ಇಲ್ಲಿ ರೀಸನ್ ಆಗಿ ಟೈಮ್ ಎಸ್ಟಿಮೇಟ್ ಮಾಡ್ತೀರಿ. ಇಲ್ಲಿ ಲಾರ್ಜ್ ಸ್ಕೇಲ್ ಆಗಿರೋದ್ರಿಂದ ಅದಕ್ಕೆ ಆಗಿರುವಂತಹ ಸಮಯ ಕೊಡಬೇಕು ಅಂತೇಳಿ ಪ್ರಿಸಿಷನ್ ಅಂದ್ರೆ ಹೈ ಪ್ರಿಸಿಷನ್, ಹೈ ಪ್ರಿಯಾರಿಟಿ ಕೊಟ್ಬಿಟ್ಟು ನಾವೇನ್ ಮಾಡ್ತೀರಿ? ಟೈಮ್ ಅನ್ನ ಎಸ್ಟಿಮೇಟ್ ಮಾಡ್ತೀರಿ. ಇಲ್ಲಿ ಇಟ್ ಇಸ್ ಅ ನಾನ್ ರಿಪೀಟೇಟಿವ್ ಆಕ್ಟಿವಿಟಿ. ಇದು ರಿಪೀಟ್ ಆಗುವಂತಹ ಆಕ್ಟಿವಿಟಿ ಅಲ್ಲ. ದಿಸ್ ಇಸ್ ವಾಟ್ ರಿಪೀಟೇಟಿವ್ ಆಕ್ಟಿವಿಟಿ. ದಿಸ್ ಇಸ್ ನಾನ್ ರಿಪೀಟೇಟಿವ್ ಅಂಡ್ ದಿಸ್ ಇಸ್ ವಾಟ್ ರಿಪೀಟೇಟಿವ್ ಆಕ್ಟಿವಿಟಿ. ಇದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಗೆ ಯೂಶುವಲಿ ನಾವು ಯೂಸ್ ಮಾಡ್ತೀರಿ. ಯಾವ್ದನ್ನ? PERT ನ. ಇದು ಕನ್ಸ್ಟ್ರಕ್ಷನ್ ಗೆ ಯೂಸ್ ಮಾಡ್ತೀರಿ. ಸೊ ದಿಸ್ ಇಸ್ ಫಾರ್ ಕನ್ಸ್ಟ್ರಕ್ಷನ್ ಅಂಡ್ ದಿಸ್ ಇಸ್ ಫಾರ್ ವಾಟ್? ಏನಕ್ಕೋಸ್ಕರ ಯೂಸ್ ಮಾಡ್ತೀರಿ? ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಇದು ಕನ್ಸ್ಟ್ರಕ್ಷನ್. ಸೊ ಎಲ್ಲಾ ಪಾಯಿಂಟ್ಸ್ ಸುಲಭವಾಗಿದ್ದಾವೆ, ನೀವು ಈಸಿಯಾಗಿ ಓದ್ಕೊಬಹುದು. ಈವೆಂಟ್ ಓರಿಯೆಂಟೆಡ್, ಆಕ್ಟಿವಿಟಿ ಓರಿಯೆಂಟೆಡ್, ಪ್ರಾಬಲಿಸ್ಟಿಕ್, ಡಿಟರ್ಮಿನಿಸ್ಟಿಕ್, ಫೋಕಸ್ ಆನ್ ಟೈಮ್, ಟೈಮ್ ಅಂಡ್ ಕಾಸ್ಟ್. 3 ಟೈಮ್ಸ್, ಓನ್ಲಿ 1 ಟೈಮ್. ಹೈ ಪ್ರಿಸಿಷನ್, ರೀಸನಬಲ್ ಟೈಮ್ ಎಸ್ಟಿಮೇಷನ್. ಇದು ನಾನ್ ರಿಪೀಟೇಟಿವ್, ಇದು ರಿಪೀಟೇಟಿವ್. ಇದು ರಿಸರ್ಚ್, ಇದು ಕನ್ಸ್ಟ್ರಕ್ಷನ್. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ವಾಟ್ ಡಿಫರೆನ್ಸ್ ಬಿಟ್ವೀನ್ PERT ಅಂಡ್ ದಿ CPM. PERT ಅಂದ್ರೆ ಏನು? ವಾಟ್ ಇಸ್ ಮೀನ್ ಬೈ PERT? ದ ಪ್ರೋಗ್ರಾಮ್ ಎವ್ಯಾಲ್ಯೂಯೇಷನ್ ಅಂಡ್ ರಿವ್ಯೂ ಟೆಕ್ನಿಕ್. ಪ್ರೋಗ್ರಾಮ್ ಎವ್ಯಾಲ್ಯೂಯೇಷನ್ ಅಂಡ್ ರಿವ್ಯೂ ಟೆಕ್ನಿಕ್ ಅಂತ ಹೇಳ್ತೀರಿ. ಸೊ ಇದನ್ನ ಕನ್ನಡದಲ್ಲಿ ಓದಿದ್ರೆ ಆಲ್ರೆಡಿ ನಾವು ನೋಡಿದಂತಾಗೆ ಇದೇ ರೀತಿ ಕನ್ನಡದಲ್ಲಿ ಕೂಡ ಇದೆ. ಇಟ್ ಇಸ್ ವೆರಿ ಸಿಂಪಲ್ ಟೆಕ್ನಿಕ್ ಅಂತಾನೆ ಹೇಳ್ಬೋದು. ನಾವು ದೊಡ್ಡ ಪ್ರಮಾಣದ ಯೋಜನೆಗಳು ಬಳಸ್ತೀರಿ, ಇದು ಸಣ್ಣ ಪ್ರಮಾಣದ ಯೋಜನೆ ಬಳಸ್ತೀರಿ. ಇದು ಈವೆಂಟ್ ಆಧಾರಿತ, ಇದು ಚಟುವಟಿಕೆ ಆಧಾರಿತ, ಇದು ಸಂಭವನೀಯವಾಗಿ ಎಕ್ಸಿಸ್ಟ್ ಆಗುವಂತದ್ದು. ಇದು ನಿರ್ಣಾಯಕ ಅಂದ್ರೆ ಇದು ಎಕ್ಸಿಸ್ಟ್ ಆಗ್ಲೇಬೇಕು. ಇದು ಎಕ್ಸಿಸ್ಟ್ ಆದ್ರೆ ಆಯ್ತು, ಇಲ್ಲ ಅಂದ್ರೆ ಇಲ್ಲ. ಸಮಯದ ಮೇಲೆ ಕೇಂದ್ರೀಕರಿಸಿರ್ತೀರಿ ನಾವು. ದಟ್ ಈಸ್ ಇಲ್ಲಿ ಸಮಯ ಮತ್ತು ವೆಚ್ಚ ಎರಡರ ಮೇಲೂ ಕೂಡ ನಾವೇನ್ ಮಾಡ್ತೀರಿ? ಕೇಂದ್ರೀಕರಿಸಿರ್ತೀರಿ. 3 ಬಾರಿ ಅಂದಾಜು ಮಾಡ್ತೀರಿ, ಅಂದ್ರೆ ಎಸ್ಟಿಮೇಷನ್ 3 ಸತಿ ಮಾಡ್ತೀರಿ. ಇಲ್ಲಿ ಒಂದೇ ಒಂದು ಸತಿ ಎಸ್ಟಿಮೇಷನ್ ಮಾಡ್ತೀರಿ. ಹೆಚ್ಚಿನ ನಿಖರವಾದ ಸಮಯದ ಅಂದಾಜು ಇಲ್ಲಿ ತಗೊಳೋದು, ಅಂದ್ರೆ ಹೆಚ್ಚಿನ ಸಮಯ ತಗೊಳುತ್ತೆ. ನಿಖರವಾಗಿದ್ದ ಸಮಯ ಇಲ್ಲಿ ಸಮಂಜಸವಾದ ಸಮಯ ಅಷ್ಟೇ ಮಾತ್ರ ತಗೊಳುತ್ತೆ. ಸೊ ಇದು ಏನು? ಅಂಡ್ ಒನ್ ಮೋರ್ ಏನಪ್ಪಾ ಅಂದ್ರೆ ಇದು ಪುನರಾವರ್ತನೆ ಆಗದೆ ಇರುವಂತದ್ದು, ಇದು ಪುನರಾವರ್ತಿತ ಆಗುವಂಥದ್ದು. ದಟ್ ಇಸ್ ವಾಟ್ ನಾನ್ ರಿಪೀಟೇಟಿವ್ ಅಂಡ್ ಇದು ರಿಪೀಟೇಟಿವ್. ಇಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿರುವಂತದ್ದು ಏನು? ಸಂಶೋಧನೆ ಮತ್ತು ಅಭಿವೃದ್ಧಿ. ಸಂಶೋಧನೆ ಅಂದ್ರೆ
ಅಂದ್ರೆ ಏನು, ರಿಸರ್ಚ್ ಅಂತ ಕರಿತೀರಿ. ಮತ್ತೆ ಅಭಿವೃದ್ಧಿ ಅಂದ್ರೆ ಏನು, ಡೆವಲಪ್ಮೆಂಟ್ ಅಂತ ಕರಿತೀರಿ. ಇದು ನಿರ್ಮಾಣ ಯೋಜನೆಗಳು, ನಿರ್ಮಾಣ ಅಂದ್ರೆ ಏನು, ಕನ್ಸ್ಟ್ರಕ್ಷನ್ ಅಂತ ಅರ್ಥ. ಸೊ ದಿಸ್ ಇಸ್ ವಾಟ್ ದ ಡಿಫರೆನ್ಸ್ ಬಿಟ್ವೀನ್ ದ PERT ಅಂಡ್ ದ CPM. ದ PERT ಅಂಡ್ ದ CPM. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ನೋಡಿ, ಅರ್ಥ ಆಗ್ತಿದೆಯೋ ಇಲ್ವೋ ಅನ್ನೋದನ್ನ ನನಗೆ ಯಾರು ಹೇಳ್ತಾ ಇಲ್ಲ. ಸೊ ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ, ನೀವು ಅರ್ಥ ಆಗ್ತಿದೆಯೋ ಇಲ್ವೋ ಅನ್ನೋದು ನನಗೆ ಹೇಳಿದ್ರೇನೆ ನಾವು ವಿಡಿಯೋ ಮಾಡ್ಬೇಕಾದ್ರೆ ನಮಗೆ ಸ್ವಲ್ಪ ಮೋಟಿವೇಶನ್ ಆಗುತ್ತೆ. ಓಕೆನಾ? ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಅನಲೈಸ್ ದ ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಆಡಿಟರ್. ಪ್ರಾಜೆಕ್ಟ್ ಆಡಿಟರ್ ನ ಫಂಕ್ಷನ್ಸ್ ಏನೇನು, ಏನೆಲ್ಲ ಕೆಲಸಗಳಿರ್ತವೆ, ಯಾವ ಯಾವ ಕಾರ್ಯಗಳನ್ನ ಅವರು ಮಾಡ್ತಾರೆ, ಪ್ರಾಜೆಕ್ಟ್ ಆಡಿಟರ್ ನ ಕಾರ್ಯಗಳನ್ನು ವಿಶ್ಲೇಷಿಸಿ. ನೋಡಿ, ಇಲ್ಲಿ ಸಿಂಪಲ್ ಆಗಿ ಒಂದು ಪಾಯಿಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಇದನ್ನೇನಪ್ಪಾ ಅಂತಂದ್ರೆ ನೀವು ಈ ಪಾಯಿಂಟ್ಸ್ ಬರೆದ್ರು ಪರವಾಗಿಲ್ಲ ಅಥವಾ ಈ ಪಾಯಿಂಟ್ಸ್ ಬರೆದ್ರು ಪರವಾಗಿಲ್ಲ, ಸಿಂಪಲ್ ಆಗಿ ಕೊಟ್ಟಿರ್ತೀನಿ. ಒಂದು ಅಸೆಸಿಂಗ್ ದ ಕಾಂಪ್ಲಿಯನ್ಸಸ್ ಟು ರಿವ್ಯೂ ಪ್ರಾಜೆಕ್ಟ್ ಡಾಕ್ಯುಮೆಂಟ್ಸ್. ಇಲ್ಲ, ಇದನ್ನ ಬಿಟ್ಬಿಟ್ಟು ಇದನ್ನ ಮಾತ್ರ ಬೇಕಾದ್ರೂ ಬರೆದ್ರು ಆಗುತ್ತೆ. ಟು ರಿವ್ಯೂ ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಅದಕ್ಕೆ ಅವ್ರೇನ್ ಬೇಕು, ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಆಡಿಟರ್. ಪ್ರಾಜೆಕ್ಟ್ ಆಡಿಟರ್ ಏನಕ್ಕೆ ಬೇಕು, ಟು ರಿವ್ಯೂ ದ ಪ್ರಾಜೆಕ್ಟ್ ಡಾಕ್ಯುಮೆಂಟೇಶನ್. ಒಂದು ಡಾಕ್ಯುಮೆಂಟೇಶನ್ ಮಾಡಲೇಬೇಕು. ಒಂದು ಪ್ರಾಜೆಕ್ಟ್ ಅಂದಾಗ ಒಬ್ಬ ಆಡಿಟರ್ಗೆ ನಾವು ತಗೊಂಡೋಗ್ಬಿಟ್ಟು ಏನ್ ಕೊಡ್ತೀರಿ, ನೋಡಪ್ಪ ನಾವು ಇಷ್ಟು ಕೆಲಸ ಮಾಡ್ತಾ ಇದೀರಿ, ಇಷ್ಟು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ನು ಆಡಿಟ್ ಮಾಡಕ್ ಹೇಳ್ತೀರಿ. ಅವಾಗ ಏನಕ್ಕೋಸ್ಕರ ಬೇಕು, ಒಂದು ನಾವು ಪ್ರಿಪೇರ್ ಮಾಡಿರುವಂತ ಡಾಕ್ಯುಮೆಂಟ್ನೆಲ್ಲ ಅವನೇನ್ ಮಾಡಬೇಕು, ಚೆಕ್ ಮಾಡಬೇಕು. ರಿವ್ಯೂ ಅಂದ್ರೆ ಏನ್ ಮಾಡೋದು, ಚೆಕ್ ಮಾಡೋದು. ದಟ್ ಈಸ್ ಟು ರಿವ್ಯೂ ದ ಪ್ರಾಜೆಕ್ಟ್ ಡಾಕ್ಯುಮೆಂಟೇಶನ್. ಪ್ರಾಜೆಕ್ಟ್ auditor is required to assess the effectiveness of risk management. risk management ಬಗ್ಗೆ ಅವನು ಯೋಚನೆ ಮಾಡಬೇಕು, including identification, analysis and mitigation strategies. ಇದ್ರ ಬಗ್ಗೆ ಕೂಡ ಅವನು ಥಿಂಕ್ ಮಾಡಬೇಕಾಗುತ್ತೆ. to evaluate project controls such as, ಅವನೇನೆಲ್ಲ ಮಾಡಬೇಕು, to evaluate the project controls. to evaluate ಅಂದ್ರೆ ಅವನು ಕ್ಯಾಲ್ಕುಲೇಟ್ ಮಾಡಬೇಕು. ಏನ ಕ್ಯಾಲ್ಕುಲೇಟ್ ಮಾಡಬೇಕು, ಪ್ರಾಜೆಕ್ಟ್ ಕಂಟ್ರೋಲ್ ಸಚ್ ಆಸ್ ಬಡ್ಜೆಟ್ ಬಗ್ಗೆ ಯೋಚನೆ ಮಾಡಬೇಕು, ಶೆಡ್ಯೂಲಿಂಗ್ ಬಗ್ಗೆ ಯೋಚನೆ ಮಾಡಬೇಕು ಅಂಡ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಕೂಡ ಯೋಚನೆ ಮಾಡಬೇಕು. ದಟ್ ಈಸ್ ವಾಟ್, ಇದನ್ನೆಲ್ಲ ರಿವ್ಯೂ ಪ್ರಾಜೆಕ್ಟ್ ಕಂಟ್ರೋಲ್ಸ್ ಅಂತ ಹಾಕಿದೀನಿ. ನೀವು ಈ ಪಾಯಿಂಟ್ಸ್ ಬರೆದ್ರು ಪರವಾಗಿಲ್ಲ, ಮಾರ್ಕ್ಸ್ ಕೊಡ್ತಾರೆ. ಅಥವಾ ಇಲ್ಲ ಸರ್ ನಾವು ಡೀಟೇಲ್ ಆಗಿ ಬರ್ತೀನಿ, ಇದನ್ನ ಬರೀರಿ. ಇಲ್ಲ ಸರ್ ಸಿಂಪಲ್ ಆಗಿ ಬರೀಬೇಕು, ಇದು ಬರೀ ಸಾಕು. ಅಸೆಸಿಂಗ್ ಕಾಂಪ್ಲಿಯನ್ಸಸ್, ಎವ್ಯಾಲ್ಯೂಯೇಟಿಂಗ್ ರಿಸ್ಕ್ ಮ್ಯಾನೇಜ್ಮೆಂಟ್, ರಿವ್ಯೂ ದ ಪ್ರಾಜೆಕ್ಟ್ ಕಂಟ್ರೋಲ್ಸ್ ಅದನ್ನ ಮಾಡ್ತಾರೆ. ಅಸೆಸಿಂಗ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಟು ರಿವ್ಯೂ, ನೋಡಿ ಫೈನಾನ್ಷಿಯಲ್ ಅಂದ್ರೆ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದೀನಿ. ಟು ರಿವ್ಯೂ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಆಫ್ ದಿ ಪ್ರಾಜೆಕ್ಟ್ ಇನ್ಕ್ಲೂಡಿಂಗ್ ಬಜೆಟ್ ಅಲೋಕೇಶನ್. ಬಜೆಟ್ ಅಲೋಕೇಶನ್ ಎಷ್ಟು ಕೊಟ್ಟಿದೆ ಚೆಕ್ ಮಾಡಬೇಕು. ಎಕ್ಸ್ಪೆಂಡಿಚರ್ ಟ್ರ್ಯಾಕಿಂಗ್ ಅಂಡ್ ಫೈನಾನ್ಷಿಯಲ್ ರಿಪೋರ್ಟಿಂಗ್, ಇದೆಲ್ಲ ಯಾರು ಮಾಡ್ತಾರೆ, ಫಂಕ್ಷನ್ಸ್ ಆಫ್ ದಿ ಪ್ರಾಜೆಕ್ಟ್ ಆಡಿಟರ್. ಪ್ರಾಜೆಕ್ಟ್ ಆಡಿಟರ್ ಅನ್ಸ್ಕೊಂಡು ಇವೆಲ್ಲ ಮಾಡಬೇಕಾಗಿ ಬರುತ್ತೆ. ಸೊ ಆಮೇಲೆ ಏನಪ್ಪಾ ಅಂದ್ರೆ ವೆರಿಫೈಯಿಂಗ್ ಡಿಲಿವರಬಲ್ಸ್. ನಾವ್ ಏನ್ ಕೊಡ್ತೀರಿ ಅಂದ್ರೆ ಈ ಪ್ರಾಜೆಕ್ಟ್ ಇಂದ ಹೊರಗಡೆ ಕೊಡೋದು ಏನು ಅನ್ನೋದನ್ನ ಪ್ರಾಜೆಕ್ಟ್ ಆಡಿಟರ್ ಚೆಕ್ ಮಾಡ್ತಾನೆ. ಟು ವ್ಯಾಲಿಡೇಟ್ ಪ್ರಾಜೆಕ್ಟ್ ಡಿಲಿವರಬಲ್ಸ್ ಅಗೇನ್ಸ್ಟ್ ಸ್ಪೆಸಿಫೈಡ್ ರಿಕ್ವೈರ್ಮೆಂಟ್ಸ್ ಅಂಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಮೇಲೆ ಅವನೇನ್ ಮಾಡ್ತಾನೆ, ಡಿಲಿವರ್ಸ್ ಕೊಡ್ಬೇಕಾ ಬೇಡ ಡಿಸೈಡ್ ಮಾಡ್ತಾನೆ. ಟು ವ್ಯಾಲಿಡೇಟ್ ಪ್ರಾಜೆಕ್ಟ್ ಡಿಲಿವರಬಲ್ಸ್ against specified requirements and quality standards. This is called verifying the deliverables. ಯಾವುದನ್ನೆಲ್ಲ ನಾವು ಔಟ್ಪುಟ್ ಕೊಡ್ತೀರಿ ಅಂತ. ಕಂಡಕ್ಟಿಂಗ್ ಆಡಿಟ್ಸ್, ನಮ್ಗೆ ಗೊತ್ತೇ ಇದೆ ಅವ್ನು ಆಡಿಟ್ ಮಾಡಕ್ಕೆ ಅಂತ ಇರೋದು, ಅವ್ನು ಕಂಡಕ್ಟ್ ಮಾಡಲೇಬೇಕು. ಪ್ರೊವೈಡಿಂಗ್ ರೆಕಮೆಂಡೇಶನ್ಸ್, ಏನು, ಟು ಆಫರ್ ರೆಕಮೆಂಡೇಶನ್ಸ್ ಫಾರ್ ಇಂಪ್ರೂವಿಂಗ್ ದ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್. ಏನ್ ಮಾಡ್ತಾನೆ, ಅವ್ನು ರೆಕಮೆಂಡ್ ಮಾಡ್ತಾನೆ, ಪ್ರಾಜೆಕ್ಟ್ ಮ್ಯಾನೇಜರ್ಗೆ ರೆಕಮೆಂಡ್ ಮಾಡ್ತಾನೆ. ಏನ ಮಾಡ್ತಾನೆ, ಯಾವ್ದ್ರ ಬಗ್ಗೆ, ಇಂಪ್ರೂವ್ ಮಾಡ್ಕೊಳ್ಳಿ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್, ಪ್ರೊಸೆಸಸ್ ಮತ್ತೆ ಕಂಟ್ರೋಲ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಆಮೇಲೆ ಎನ್ಶೂರಿಂಗ್ ಅಕೌಂಟಬಿಲಿಟಿ, ಟು ಎವ್ಯಾಲ್ಯೂಯೇಟ್ ದ ಅಲೋಕೇಶನ್ ಆಫ್ ರೆಸ್ಪಾನ್ಸಿಬಿಲಿಟಿ. ಇದನ್ನ ಅವನು ಎನ್ಶೂರ್ ಮಾಡ್ತಾನೆ, ಯಾರು, ಪ್ರಾಜೆಕ್ಟ್ ಆಡಿಟರ್. ಓಕೆನಾ? ಟು ಎವ್ಯಾಲ್ಯೂಯೇಟ್ ದ ಅಲೋಕೇಶನ್ ಆಫ್ ದಿ ರೆಸ್ಪಾನ್ಸಿಬಿಲಿಟಿ, ದಟ್ ಈಸ್ ಎನ್ಶೂರಿಂಗ್ ಅಕೌಂಟಬಿಲಿಟಿ. ಯಾವುದಕ್ಕೆ ಏನ್ ಕೊಟ್ಟಿದ್ದೀರಿ ಅನ್ನೋದು ರೀಸನ್ ಅವನು ಹೇಳ್ತಾ ಹೋಗ್ತಾನೆ. ದೆನ್ ಫೆಸಿಲಿಟೇಟಿಂಗ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್, ಟು ಐಡೆಂಟಿಫೈ ಲೆಸನ್ ಲರ್ನ್ ಅಂಡ್ ಬೆಸ್ಟ್ ಪ್ರಾಕ್ಟೀಸಸ್ ಫ್ರಮ್ ಪ್ರಾಜೆಕ್ಟ್ ಆಡಿಟ್ಸ್. ಟು ಐಡೆಂಟಿಫೈ ಲೆಸನ್ ಲರ್ನ್ ಅಂಡ್ ಬೆಸ್ಟ್ ಪ್ರಾಕ್ಟೀಸಸ್ ಫ್ರಮ್ ದಿ ಪ್ರಾಜೆಕ್ಟ್ ಆಡಿಟ್ಸ್. ಅವನೇನ್ ಮಾಡ್ತಾನೆ, ಫೆಸಿಲಿಟೇಟ್ ಮಾಡ್ತಾನೆ, ಯಾವ್ದನ್ನ ಕಂಟಿನ್ಯೂಸ್ ಆಗಿ ಇಂಪ್ರೂವ್ಮೆಂಟ್ ಆಗ್ತಾ ಇರೋದನ್ನ ಚೆಕ್ ಮಾಡ್ತಾ ಹೋಗ್ತಾನೆ. ದೆನ್ ಕಮ್ಯುನಿಕೇಟ್ ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು, ಕಮ್ಯುನಿಕೇಟಿಂಗ್ ಆಡಿಟ್ ಫೈಂಡಿಂಗ್ಸ್. ಟು ಕಮ್ಯುನಿಕೇಟ್ ಆಡಿಟ್ ಫೈಂಡಿಂಗ್ಸ್, ಅಬ್ಸರ್ವೇಷನ್ಸ್ ಅಂಡ್ ರೆಕಮೆಂಡೇಶನ್ಸ್. ಇವೆಲ್ಲ ಯಾರು ಮಾಡೋದು, ಪ್ರಾಜೆಕ್ಟ್ ಆಡಿಟರ್ ಮಾಡ್ತಾರೆ. ದೀಸ್ ಆರ್ ಆಲ್ ದ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತಾನೆ ಹೇಳ್ಬೋದು. ಸೊ ದೀಸ್ ಆರ್ ದ ಪಾಯಿಂಟ್ಸ್ ದಟ್ ಈಸ್ ಅಬೌಟ್ ವಾಟ್. ನೋಡಿ, ಇದು ಎಕ್ಸಾಮ್ ಅಲ್ಲಿ ಕೇಳಿಲ್ಲ, ಇಲ್ಲಿವರೆಗೂ ಕೇಳುವಂತ ಚಾನ್ಸಸ್ ಇರುತ್ತೆ. ಪ್ರಾಜೆಕ್ಟ್ ಆಡಿಟರ್, ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಆಡಿಟರ್, ಯಾವ ಕೆಲಸ, ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ಬರೀ ಫಂಕ್ಷನ್ ಒಂದು. ಈಗ ನಾನು ಹೇಳಿದೆ, ಒಂದು ಪ್ರೀ ನರ್ಸರಿ ಸ್ಕೂಲ್ ನಡೆಸ್ತಾ ಇರ್ತೀರಿ, ನಾವು ಅದ್ರ ಬಗ್ಗೆ ತಗೊಂಡೋಗಿ ಏನ್ ಮಾಡ್ತೀರಿ, ಆಡಿಟರ್ಗೆ ಕೊಡ್ತೀರಿ. ನೋಡಿ ಸರ್ ಈ ತರ ಇದೆ ಅಂತ. ಫಸ್ಟ್ ಡಾಕ್ಯುಮೆಂಟೇಶನ್ ಚೆಕ್ ಮಾಡಕ್ಕೆ ಅವನು ಬೇಕು. ಡಾಕ್ಯುಮೆಂಟೇಶನ್ ಮಾಡಿದ್ಮೇಲೆ ಬಜೆಟ್ ಕರೆಕ್ಟ್ ಆಗಿದೆ ಚೆಕ್ ಮಾಡಕ್ ಬೇಕು. ಬಜೆಟ್ ಆದ್ಮೇಲೆ ಟೈಮ್ ಕರೆಕ್ಟ್ ಆಗಿ ಶೆಡ್ಯೂಲ್ ಪ್ರಕಾರ ಹೋಗ್ತಿದೆ ಚೆಕ್ ಮಾಡಕ್ಕೆ ಅವನು ಅವಾಗ ಟ್ರ್ಯಾಕ್ ಮಾಡ್ತಾ ಇರ್ತಾನೆ. ಮತ್ತೆ ಕಮ್ಯುನಿಕೇಟ್ ಮಾಡ್ತಾನೆ, ಯಾವ ರೀತಿಯಾದ ಕೆಲಸ ನಡೀತದೆ ಕಮ್ಯುನಿಕೇಟ್ ಮಾಡ್ತಾನೆ. ಇವೆಲ್ಲ ನೀವು ಓನ್ ಆಗಿ ಕೂಡ ನೀವು ಬರೆಯುವಂತ
ಆನ್ಸರ್ಸ್ ಅಂತಾನೆ ಹೇಳ್ಬೋದು. ದಟ್ ಇಸ್ ವಾಟ್ ಅನಲೈಸ್ ದ ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಆಡಿಟರ್. ಸೊ ವೆರಿ ಸಿಂಪಲ್ ಆನ್ಸರ್ ಇದು. ಸೊ ಅದೇ ಪಾಯಿಂಟ್ಸ್ ನೀವು ಕನ್ನಡದಲ್ಲಿ ನೋಡೋದಾದ್ರೆ, ಅನುಸರಣೆಯನ್ನು ನಿರ್ಣಯಿಸುವುದು, ಅಪಾಯ ನಿರ್ವಹಣೆಯ ಮೌಲ್ಯಮಾಪನ, ಅಂದ್ರೆ ಅಲ್ಲಿ ಏನು ಅಪಾಯ ಆಗುತ್ತೆ ಅನ್ನೋ ಮೌಲ್ಯಮಾಪನ ಮಾಡ್ತಾರೆ ಯಾರು, ಪ್ರಾಜೆಕ್ಟ್ ಆಡಿಟರು. ಪ್ರಾಜೆಕ್ಟ್ ನಿಯಂತ್ರಣವನ್ನು ಪರಿಶೀಲಿಸುತ್ತಾರೆ. ಹಣಕಾಸು ನಿರ್ವಹಣೆಯ ಮೌಲ್ಯಮಾಪನ ಮಾಡ್ತಾರೆ, ಎವ್ಯಾಲ್ಯೂಯೇಷನ್ ಮಾಡ್ತಾರೆ. ವಿತರಣೆಗಳನ್ನು ಪರಿಶೀಲಿಸುತ್ತಾರೆ ಮತ್ತು ಆಡಿಟ್ ನಡೆಯುವುದು, ಶಿಫಾರಸುಗಳನ್ನು ಒದಗಿಸುವುದು, ಹೊಣೆಗಾರಿಕೆಯನ್ನು ಖಾತರಿಪಡಿಸುವುದು, ನಿರಂತರ ಸುಧಾರಣೆ ಸುಗಮಗೊಳಿಸುವುದು, ಆಡಿಟ್ ಸಂಶೋಧನೆಗಳನ್ನು ಸಂವಹನ ಮಾಡುವುದು, ಇವೆಲ್ಲ ಏನಾಗಿರ್ತವೆ, ಒಬ್ಬ ಪ್ರಾಜೆಕ್ಟ್ ಆಡಿಟರ್ನ ಫಂಕ್ಷನ್ಸ್ ಆಗಿರ್ತವೆ. ಸೊ ಇದನ್ನ ನೀವು ಪಕ್ಕದಲ್ಲಿರುವಂಥ ಪಾಯಿಂಟ್ಸ್ ನಿಧಾನಕ್ಕೆ ಓದ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಾನು ಅದಾಗಲೇ ಹೇಳ್ದಂಗೆ ಒಂದು ಎಕ್ಸಾಂಪಲ್, ಒಂದು ಪ್ರೀ ನರ್ಸರಿ ಸ್ಕೂಲ್ಗೆ ಯಾವ ರೀತಿಯಾಗಿ ನಾವು ಪ್ರಾಜೆಕ್ಟ್ ಆಡಿಟರ್ ತಗೊಂಡೋಗಿ ಕೊಟ್ಟಾಗ ಅವ್ರು ಏನೆಲ್ಲ ಚೆಕ್ ಮಾಡ್ತಾರೆ ಅಂತ ಇಮೇಜ್ ಮಾಡ್ಕೊಂಡು ನೀವು ಅದೇ ತರ ಬಂದಾಗ ನೀವು ಈ ಆನ್ಸರ್ಸ್ನ ಬರೀರಿ. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿ ಕೂಡ ಸಿಂಪಲ್ ಆಗಿದೆ, ಇದು ಎಕ್ಸಾಮ್ ಅಲ್ಲಿ ಕೇಳಿರುವಂಥದ್ದು. ಲಿಸ್ಟ್ ಎನಿ 3 ಪರ್ಪಸ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್. ಸೊ ಯಾಕೆ ನಾವು ಪ್ರಾಜೆಕ್ಟ್ ನ ಕಂಟ್ರೋಲ್, ವಾಟ್ ಆರ್ ದ ಪರ್ಪಸ್, ಉದ್ದೇಶ ಏನು? ಸೊ ವಿಚ್ ಆರ್ ದ 3 ಪರ್ಪಸ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್ ಯಾವುದು ನೋಡಿ. ಇಲ್ಲಿ 2-3 ರೀತಿಯ ಅಂತ ಆನ್ಸರ್ ಕೊಟ್ಟಿದ್ದೀನಿ. ಸಿಂಪಲ್ ಆಗಿರೋ ಆನ್ಸರ್ ಕೂಡ ಇದೆ, ಅಥವಾ ನೀವು ಬೇಕಾದ್ರೆ ಈ ಪಾಯಿಂಟ್ಸ್ ಬರೀಬಹುದು, ಇಲ್ಲ ಈ ಪಾಯಿಂಟ್ಸ್ ಕೂಡ ಬರೀಬಹುದು. ನೋಡಿ ಇಲ್ಲಿ ಏನಪ್ಪಾ ಅಂದ್ರೆ, ಎಕ್ಸ್ಪ್ಲೇನ್ ಅಂತ ಕೊಟ್ಟಾಗ ನಾವು ಡೀಟೇಲ್ ಆಗಿ ಬರೀಬೇಕಾಗುತ್ತೆ, ಲಿಸ್ಟ್ ಅಂತ ಕೊಟ್ಟಾಗ ಕಡಿಮೆ ಬರೆದ್ರೆ ಸಾಕು. ನೋಡಿ ಇಲ್ಲಿ ಕೊಟ್ಟಿರುವಂತದ್ದು ಏನಿದೆ, ಫಸ್ಟ್ ಆಫ್ ಆಲ್ ಏನು ಉದ್ದೇಶ, ಏನು ಉದ್ದೇಶ, ಯಾವ್ದ್ರ ಬಗ್ಗೆ, ಪ್ರಾಜೆಕ್ಟ್ ಕಂಟ್ರೋಲ್ ನ ಉದ್ದೇಶ ಏನು? ನೀವು ಹೆಸರಲ್ಲೇ ಇದೆ, ಕಂಟ್ರೋಲ್ ಮಾಡೋದು. ಏನ್ನ ಕಂಟ್ರೋಲ್ ಮಾಡೋದು? ಪ್ರಾಜೆಕ್ಟ್ ನ ಕಂಟ್ರೋಲ್ ಮಾಡೋದು. ಯಾವ ರೀತಿ ಕಂಟ್ರೋಲ್ ಮಾಡಬೇಕು? ಅಲ್ಲಿ ನಡೀತಾ ಇರುವಂತ ಕೆಲಸನ ಅಬ್ಸರ್ವ್ ಮಾಡಬೇಕು, ಅಬ್ಸರ್ವೇಷನ್ ಮಾಡಬೇಕು, ಮ್ಯಾನೇಜರ್ ಮತ್ತೆ ಲೇಬರ್ಸ್ ಸರಿಯಾದ ಸಂಬಂಧ ಇದೆ ಚೆಕ್ ಮಾಡಬೇಕು, ಅಥವಾ ಅಲ್ಲಿ ಬಜೆಟ್ ಕರೆಕ್ಟ್ ಆಗಿದೆ ಚೆಕ್ ಮಾಡಬೇಕು, ಶೆಡ್ಯೂಲಿಂಗ್ ಕರೆಕ್ಟ್ ಇದೆ ಚೆಕ್ ಮಾಡಬೇಕು. ಇದೆಲ್ಲ ಕಂಟ್ರೋಲ್ ಮಾಡುವಂಥದ್ದು. ನೀವು ಎಲ್ಲಾನು ಕಂಟ್ರೋಲ್, ಇವಾಗ ನೋಡಿ ಒಬ್ಬರ ಒಂದು 10 ಜನ ಕೆಲಸಕ್ಕೆ ಕರೆದಿರ್ತಾರೆ, ಗಾರೆ ಕೆಲಸಕ್ಕೆ, ಅಲ್ಲಿ ನೀವು ಕಂಟ್ರೋಲಿಂಗ್ ಇಲ್ಲ ಅಂತಂದ್ರೆ ಅವ್ರ ಪಾಡ್ಗೆ ಅವ್ರು ಏನ್ ಮಾಡ್ತಾರೆ, ಕೆಲಸ ಮಾಡೋದೇ ಇಲ್ಲ. ಅದನ್ನ ಏನ್ ಮಾಡ್ಬೇಕು, ನೀವು ಕಂಟ್ರೋಲ್ ಮಾಡ್ಬೇಕು. ನೋಡಪ್ಪ ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ತಾ ಇರ್ಬೇಕು, ಸುಮ್ನೆ ಕುತ್ಕೊಂಬಾರ್ದು, ಎದ್ದೇಳ್ಬೇಕು. ಇದನ್ನೆಲ್ಲ ನೀವು ಹೇಳ್ತಾ ಇದ್ರೇನೆ ಕೆಲಸ ಫಾಸ್ಟ್ ಆಗಿ ನಡೆಯುತ್ತೆ. ಅದಕ್ಕೋಸ್ಕರ ನಾವು ಹೇಳುವಂಥದ್ದು, ವಾಟ್ ಆರ್ ದ 3 ಪರ್ಪಸ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್. ಯಾವ ಉದ್ದೇಶ ಏನು? ಟು ಕಂಟ್ರೋಲ್ ದ ಪ್ರೋಗ್ರೆಸ್ ಆಫ್ ದಿ ಆಕ್ಟಿವಿಟೀಸ್. ನೋಡಿ ವೆರಿ ಫಸ್ಟ್, ನೀವು ಕೆಲಸಕ್ಕೆ ಕರ್ಕೊಂಡ್ ಕೆಲಸ ಆಗ್ತಿದೆಯಲ್ಲ ಚೆಕ್ ಮಾಡ್ಬೇಕಲ್ಲ. ಟು ಕಂಟ್ರೋಲ್ ದ ಪ್ರೋಗ್ರೆಸ್ ಆಫ್ ದಿ ಆಕ್ಟಿವಿಟೀಸ್, ಟು ಕಂಟ್ರೋಲ್ ದ ಪರ್ಫಾರ್ಮೆನ್ಸ್ ಆಫ್ ಪ್ರಾಜೆಕ್ಟ್ ಆಕ್ಟಿವಿಟೀಸ್. ಆಕ್ಟಿವಿಟೀಸ್ ಪರ್ಫಾರ್ಮೆನ್ಸ್ ಹೆಂಗ್ ನಡೀತಾ ಇದೆ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಕೆಲಸ ಚೆನ್ನಾಗಿ ನಡೀತಾ ಇದೆಯೋ ಚೆನ್ನಾಗಿ ನಡೀತಾ, ದಟ್ ಇಸ್ ವಾಟ್ ಪರ್ಫಾರ್ಮೆನ್ಸ್. ಟು ಕಂಟ್ರೋಲ್ ದ ಪ್ರಾಜೆಕ್ಟ್ ಶೆಡ್ಯೂಲ್, ನಾನು ಹೇಳಿದೆ. ಸೊ ಪ್ರಾಜೆಕ್ಟ್ ಶೆಡ್ಯೂಲ್ ಕರೆಕ್ಟ್ ಆಗಿದೆಯಾ, ನೀವು ಪ್ರಾಜೆಕ್ಟ್ ಮಾಡ್ದಂಗೆನೆ ಇವತ್ತು ಒಂದು ಫ್ಲೋರ್ಗೆ ಏನು ನೀವು ಸಿಮೆಂಟ್ ಹಾಕ್ಬೇಕಾಯ್ತು ಹಾಕಿದಾರಾ, ಅಥವಾ ಹೊರಗಡೆ ಟೈಲ್ಸ್ ಹಾಕ್ಬೇಕಾದ್ ಹಾಕಿದಾರಾ, ದಿಸ್ ಇಸ್ ವಾಟ್ ಪ್ರಾಜೆಕ್ಟ್ ಶೆಡ್ಯೂಲ್. ಟು ಹ್ಯಾವ್ ಕಂಟ್ರೋಲ್ ಓವರ್ ದ ಪ್ರಾಜೆಕ್ಟ್ ಕಾಸ್ಟ್, ನಾನು ಹೇಳಿದೆ ಬಜೆಟ್ ಬಗ್ಗೆ, ಕಾಸ್ಟ್ ಬಜೆಟ್ ಬಗ್ಗೆ ಒಂದು ಐಡಿಯಾ ಇರಬೇಕು. ಅದೇ ತರ ಟು ಹ್ಯಾವ್ ಕಂಟ್ರೋಲ್ ಓವರ್ ದ ಡಿಲೇಸ್ ಇನ್ ಪ್ರಾಜೆಕ್ಟ್ ಆಕ್ಟಿವಿಟೀಸ್, ಟು ಹ್ಯಾವ್ ದ ಕಂಟ್ರೋಲ್ ಓವರ್ ದ, ನೋಡಿ ಈ ಟು ಹ್ಯಾವ್ ಕಂಟ್ರೋಲ್ ಎಲ್ಲದಕ್ಕೂ ಕಾಮನ್ ಆಗಿದೆ. ನೀವು ಪ್ರೋಗ್ರೆಸ್ ಆಫ್ ದಿ ಆಕ್ಟಿವಿಟೀಸ್, ಪರ್ಫಾರ್ಮೆನ್ಸ್ ಆಫ್ ದಿ ಪ್ರಾಜೆಕ್ಟ್ ಆಕ್ಟಿವಿಟೀಸ್, ಪ್ರಾಜೆಕ್ಟ್ ಶೆಡ್ಯೂಲ್, ಓವರ್ ದ ಪ್ರಾಜೆಕ್ಟ್ ಕಾಸ್ಟ್, ಡಿಲೇಸ್ ಇನ್ ಪ್ರಾಜೆಕ್ಟ್ ಆಕ್ಟಿವಿಟೀಸ್, ಟು ಮೋಟಿವೇಟ್ ಪ್ರಾಜೆಕ್ಟ್ ಪರ್ಸನಲ್ ಥ್ರೂ ದ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಷನ್, to motivate project personnel through the performance evaluation, to achieve the project goals effectively and efficiently. ಇದೆಲ್ಲದಕ್ಕೂ ಎಫೆಕ್ಟ್ ಗೋಲ್ಸ್ ಎಫೆಕ್ಟಿವ್ಲಿ ಅಂಡ್ ಎಫಿಷಿಯಂಟ್, ಅದಕ್ಕೆಲ್ಲ ನಾವೇನ್ ಮಾಡಬೇಕು, ಇವೆಲ್ಲ ಏನು ಮುಖ್ಯ ಉದ್ದೇಶಗಳು, ಯಾವ್ದ್ರದ್ದು, ಪ್ರಾಜೆಕ್ಟ್ ಕಂಟ್ರೋಲ್ ನ ಮುಖ್ಯ ಉದ್ದೇಶಗಳು. ಇಲ್ಲಿ ನಾನು ಇನ್ನ ಸಿಂಪಲ್ ಆಗಿ ಒಂದು 3 ಪಾಯಿಂಟ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಹೇಳ್ಬೇಕು ಅಂತಂದ್ರೆ, ಮಾನಿಟರಿಂಗ್ ದ ಪ್ರೋಗ್ರೆಸ್ ಇಲ್ಲೇ ಇದೆ. ಟು ಮಾನಿಟರ್ ಪ್ರಾಜೆಕ್ಟ್ ಪ್ರೋಗ್ರೆಸ್, ಟು ಟ್ರ್ಯಾಕ್ ಅಗೇನ್ಸ್ಟ್ ದ ಪ್ರಾಜೆಕ್ಟ್ ಪ್ಲಾನ್. ಅಲ್ಲಿ ಏನ್ ಪಾಯಿಂಟ್ ಬಂದ್ರೆ ಅದೇನೆ, ಮಾನಿಟರಿಂಗ್ ದ ಪ್ರೋಗ್ರೆಸ್, ಮ್ಯಾನೇಜಿಂಗ್ ದ ಕಾಸ್ಟ್. ಸೊ ಕಾಸ್ಟ್ ನ ನಾವು ಮ್ಯಾನೇಜ್ ಮಾಡಬೇಕು, ಅದೇ ಕಂಟ್ರೋಲ್ ಅಂತ ಕರಿತೀರಿ. ಟು ಕಂಟ್ರೋಲ್ ಅಂಡ್ ಮ್ಯಾನೇಜ್ ಪ್ರಾಜೆಕ್ಟ್ ಎಕ್ಸ್ಪೆಂಡಿಚರ್, ಅಂದ್ರೆ ಪ್ರಾಜೆಕ್ಟ್ ಗೆ ಖರ್ಚಾಗುವಂತ ದುಡ್ಡುಗಳನ್ನ ನಾವು ಕಂಟ್ರೋಲ್ ಇಟ್ಟಿದ್ರಲ್ಲೂ ಚೆಕ್ ಮಾಡಬೇಕು. ಎನ್ಶೂರಿಂಗ್ ದ ಶೆಡ್ಯೂಲ್ ಅಡರೆನ್ಸ್, ಏನಿದು, ಟು ಎನ್ಶೂರ್ ದಟ್ ಪ್ರಾಜೆಕ್ಟ್ ಸ್ಟೇಸ್ ಆನ್ ಟ್ರ್ಯಾಕ್ ಅಂಡ್ ಮೀಟ್ಸ್ ದ ಪ್ಲಾನ್ ಟೈಮ್ ಲೈನ್ಸ್, ಅಂದ್ರೆ ನಾವು ಅನ್ಕೊಂಡಂಗೆ ಟ್ರ್ಯಾಕ್ ಅಲ್ಲೇ ನಡೀತಾ ಇದೆಯಾ, ನಾವು ಅನ್ಕೊಂಡಿದ್ ಕೆಲಸನೇ ಆಗ್ತಾ ಇದೆಯಾ, ಅಥವಾ ಕೆಲಸ ಸ್ಟಾಪ್ ಆಗಿದೆಯಾ, ಫಾಸ್ಟ್ ಆಗಿದೆಯಾ, ಸ್ಲೋ ಆಗಿದೆಯಾ, ಇದು ಟು ಎನ್ಶೂರ್ ದಟ್ ಪ್ರಾಜೆಕ್ಟ್ ಸ್ಟೇಸ್ ಆನ್ ಟ್ರ್ಯಾಕ್ ಅಂಡ್ ಮೀಟ್ಸ್ ದ ಪ್ಲಾನ್ ಟೈಮ್ ಲೈನ್ಸ್. ನೆನ್ಪಿಟ್ಕೊಳ್ಳಿ, ಟು ಮಾನಿಟರ್ ಪ್ರಾಜೆಕ್ಟ್ ಪ್ರೋಗ್ರೆಸ್, ಟು ಟ್ರ್ಯಾಕ್ ಅಗೇನ್ಸ್ಟ್ ಪ್ರಾಜೆಕ್ಟ್ ಪ್ಲಾನ್, ಟು ಕಂಟ್ರೋಲ್ ಅಂಡ್ ಮ್ಯಾನೇಜ್ ದ ಪ್ರಾಜೆಕ್ಟ್ ಎಕ್ಸ್ಪೆಂಡಿಚರ್ಸ್, ಟು ಎನ್ಶೂರ್ ದ ಪ್ರಾಜೆಕ್ಟ್ ಸ್ಟೇಸ್. ಸೊ ಈ ಪಾಯಿಂಟ್ ಸಾಕು, ಮಾನಿಟರಿಂಗ್ ಪ್ರೋಗ್ರೆಸ್, ಮ್ಯಾನೇಜಿಂಗ್ ಕಾಸ್ಟ್ ಅಂಡ್ ಎನ್ಶೂರಿಂಗ್ ದ ಶೆಡ್ಯೂಲ್ ಅಡರೆನ್ಸಸ್. ಇನ್ನು ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ, ಮಾನಿಟರಿಂಗ್ ಪ್ರಗತಿ, ಯಾವುದ್ರ ಬಗ್ಗೆ ಇಂಪ್ರೂವ್ ಆಗ್ತಿದೆಯಾ ಇಲ್ವಾ, ನಿರ್ವಹಣೆಯ ವೆಚ್ಚಗಳನ್ನು ಮಾಡಬೇಕು, ವೇಳಾಪಟ್ಟಿ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಬೇಕು. ಇದೆಲ್ಲ ಏನು, ಇವೆಲ್ಲ ಯಾವುದರ ಉದ್ದೇಶಗಳು? ಸೊ ಇವೆಲ್ಲನೂ ನಮಗೆ ಇರುವಂತದ್ದು ಪರ್ಪಸ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್ ಅಂತ ಹೇಳ್ಬೋದು. ಓಕೆನಾ? ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್.
ನೀವು ಅನ್ಕೊಂತಾ ಇರ್ಬೋದು ಸರ್ ಪ್ರತಿ ಪೇಜಲ್ಲಿ ಹಾಕಿದ್ದಾರೆ ಅಂತೇಳಿ, ಆದರೂ ಕೂಡ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ ಆದಷ್ಟು ನಿಮಗೆ ಇಷ್ಟ ಆದರೆ ಮಾತ್ರನೇ ಲೈಕ್ ಮಾಡಿ, ತೊಂದರೆ ಇಲ್ಲ. ಇನ್ನೊಬ್ಬರಿಗೆ ಶೇರ್ ಮಾಡಿ, ಆದಷ್ಟು ವಿಡಿಯೋನ ಬೇರೆಯವರಿಗೆ ತಲುಪಿಸಿ. ಯಾಕೆ ಅಂತಂದರೆ ಅವ್ರಿಗೂ ಕೂಡ ಅವರು ಬೇಗ ಎಕ್ಸಾಮಲ್ಲಿ ಪಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಲಿಸ್ಟ್ ಎನಿ 4 ಆಬ್ಜೆಕ್ಟಿವ್ಸ್ ಆಫ್ ಪ್ರಾಜೆಕ್ಟ್ ರಿವ್ಯೂ. ಪ್ರಾಜೆಕ್ಟ್ ರಿವ್ಯೂನ ಉದ್ದೇಶಗಳೇನು, ಯಾಕೋಸ್ಕರ ನಾವು ರಿವ್ಯೂ ಮಾಡಬೇಕು? ವೆರಿ ಸಿಂಪಲ್ ನೋಡಿ, ಒಂದು ಲೆವೆಲ್ ಹೇಳಬೇಕು ಅಂದರೆ ಎಲ್ಲದಕ್ಕೂ ಒಂದು ಕಾಮನ್ ಆಗಿರುವಂಥ ಆನ್ಸರ್ಸ್ ನೀವು ಹುಡುಕೊಂಡು ಬರಿತಾ ಹೋದ್ರೂ ತಪ್ಪೇನಿಲ್ಲ. ಪ್ರಾಜೆಕ್ಟ್ ರಿವ್ಯೂನ ಉದ್ದೇಶ ಏನು? ಸೇಮ್ ಮತ್ತೆ ಅದೇ ಬರುತ್ತೆ. ನಾವು ರಿವ್ಯೂ ಯಾಕೆ ಮಾಡ್ತೀರಿ? ಕರೆಕ್ಟ್ ಆಗ್ತಿದೆಯೋ ಇಲ್ಲೋ ಚೆಕ್ ಮಾಡೋಕ್ಕೋಸ್ಕರ, ಕರೆಕ್ಟಾಗಿ ದುಡ್ಡು ಖರ್ಚಾಗ್ತಿದೆಯೋ ಇಲ್ಲೋ ಚೆಕ್ ಮಾಡೋಕ್ಕೋಸ್ಕರ, ಕರೆಕ್ಟಾಗಿ ಕಮ್ಯುನಿಟಿ ಆಗ್ತಿರೋ ಇಲ್ಲ ಚೆಕ್ ಮಾಡೋಕ್ಕೋಸ್ಕರ. ಇದೇ ಆನ್ಸರ್ಸ್ ನಾವು ಬರಿತಾ ಹೋಗಿ. ನೋಡಿ, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಪ್ರಾಜೆಕ್ಟ್ ರಿವ್ಯೂ? ಟು ಎಕ್ಸಾಮಿನ್ ವೆದರ್ ಪ್ರಾಜೆಕ್ಟ್ ಇಸ್ ಇಂಪ್ಲಿಮೆಂಟೆಡ್ ಇನ್ ಎ ಸ್ಪೆಸಿಫೈಡ್ ವೇ ಆರ್ ನಾಟ್. ನೋಡಿ, ಕರೆಕ್ಟ್ ಟೈಮಿಗೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ ಇಲ್ವಾ? ಟು ಅಸೆಸ್ ದ ಇಂಪ್ಯಾಕ್ಟ್ ಆಫ್ ದಿ ಪ್ರಾಜೆಕ್ಟ್. ಇಂಪ್ಯಾಕ್ಟ್ ಆಫ್ ದಿ ಪ್ರಾಜೆಕ್ಟ್. ಎಕ್ಸಾಮ್ ಪ್ರಾಜೆಕ್ಟ್ ಎಫಿಷಿಯನ್ಸಿ ಚೆಕ್ ಮಾಡೋಕ್ಕೆ. ಟು ಮೆಜರ್ ದ ಕ್ವಾಲಿಟಿ ಆಫ್ ದಿ ಪ್ರಾಜೆಕ್ಟ್ ಚೆನ್ನಾಗಿದೆಯೋ ಇಲ್ಲೋ ಚೆಕ್ ಮಾಡೋಕ್ಕೋಸ್ಕರ. ಅದೇ ರೀತಿ ಟು ರಿವ್ಯೂ ದ ಸೇಫ್ಟಿ ಆಸ್ಪೆಕ್ಟ್ಸ್ ಫಾಲೋಡ್ ಬೈ ಡ್ಯೂರಿಂಗ್ ದ ಪ್ರಾಜೆಕ್ಟ್. ಟು ಎಕ್ಸಾಮಿನ್ ಮೆಥಡ್ಸ್, ಪ್ರಾಸೆಸ್ ಅಂಡ್ ಪ್ರೊಸೀಜರ್ಸ್ ಫಾಲೋಡ್ ಡ್ಯೂರಿಂಗ್ ದ ಪ್ರಾಜೆಕ್ಟ್. ಏನಕ್ಕೋಸ್ಕರ? ಟು ಎಕ್ಸಾಮಿನ್ ದ ಮೆಥಡ್ಸ್, ಪ್ರಾಸೆಸ್, ಪ್ರೊಸೀಜರ್ ಫಾಲೋಡ್ ಡ್ಯೂರಿಂಗ್ ದ ಪ್ರಾಜೆಕ್ಟ್. ಟು ಅಸೆಸ್ ದ ಔಟ್ಕಮ್ ಆಫ್ ದಿ ಪ್ರಾಜೆಕ್ಟ್. ಅಸೆಸ್ ದ ಔಟ್ಕಮ್ ಆಫ್ ದಿ ಪ್ರಾಜೆಕ್ಟ್. ಇವೆಲ್ಲದಕ್ಕೋಸ್ಕರ ನಾವೇನ್ ಮಾಡಬೇಕು? ಪ್ರಾಜೆಕ್ಟ್ ರಿವ್ಯೂ ಅನ್ನೋದು ಮಾಡಲೇಬೇಕಾಗತ್ತೆ. ದಟ್ ಈಸ್ ವಾಟ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಆಗ್ತಿದ್ಯಾ, ಇಂಪ್ಯಾಕ್ಟ್ ಆಫ್ ದಿ ಪ್ರಾಜೆಕ್ಟ್ ಚೆನ್ನಾಗಿದೆಯಾ, ಪ್ರಾಜೆಕ್ಟ್ ಎಫಿಷಿಯನ್ಸಿ ಕರೆಕ್ಟ್ ಆಗಿದೆಯಾ, ಕ್ವಾಲಿಟಿ ಆಫ್ ದಿ ಪ್ರಾಜೆಕ್ಟ್ ಚೆನ್ನಾಗಿದೆಯಾ, ಸೇಫ್ಟಿ ಆಸ್ಪೆಕ್ಟ್ ಫಾಲೋಡ್ ಡ್ಯೂರಿಂಗ್ ದ ಪ್ರಾಜೆಕ್ಟ್ ಕರೆಕ್ಟ್ ಆಗಿದೆಯಾ, ಸೇಫ್ಟಿ ಮೆಜರ್ಮೆಂಟ್ ತಗೊಂಡಿದ್ದಾರಾ, ಮೆಥಡ್ಸು, ಪ್ರೊಸೆಸ್ಸು, ಪ್ರೊಸೀಜರ್ ಫಾಲೋಡ್ ಡ್ಯೂರಿಂಗ್ ಆ ಪ್ರಾಜೆಕ್ಟ್ ಅಲ್ಲಿ ಫಾಲೋ ಆಗ್ತಿದಾರಾ ಇಲ್ವಾ, ಔಟ್ಕಮ್ನ ನಾವು ರೀಚ್ ಆಗ್ತಿದ್ದೀರಾ, ನಾವು ಅನ್ಕೊಂಡಿದ್ದ ಉದ್ದೇಶನ ನಾವು ಗುರಿ ತಲುಪ್ತಾ ಇದ್ದೀರಾ, ಇದೆಲ್ಲ ಏನು ಪ್ರಾಜೆಕ್ಟ್ ರಿವ್ಯೂನ ಉದ್ದೇಶಗಳು. ಸೊ ಇದೇ ರೀತಿ ನಾನು ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಿರ್ತೀನಿ ನೋಡಿ, ಬೇಕಾದ್ರೆ ಈ ಆನ್ಸರ್ ಕೂಡ ತಗೊಳ್ಳಿ, ಇದನ್ನೇ ಕೂಡ ಬರೆದ್ರು ಆಯ್ತು. ಅಸೆಸ್ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್, ಐಡೆಂಟಿಫೈ ಲೆಸನ್ ಲರ್ನ್, ಇಂಪ್ರೂವ್ ಪ್ರಾಜೆಕ್ಟ್ ಪ್ರಾಸೆಸ್, ಎನ್ಹಾನ್ಸಸ್ ಫ್ಯೂಚರ್ ಪ್ರಾಜೆಕ್ಟ್ ಸಕ್ಸಸ್. ಇವೆಲ್ಲ ಏನ್ ಮಾಡುತ್ತೆ? ನಮಗೆ ರಿವ್ಯೂ ಹೆಲ್ಪ್ ಮಾಡುತ್ತೆ. ಏನಕ್ಕೆ? ಇವನ್ನ ಕಂಪ್ಲೀಟ್ ಇದೇ ಪಾಯಿಂಟ್ಸ್ ಇಲ್ಲೂ ಕೂಡ ಇರ್ತವೆ. ಟು ಎವ್ಯಾಲ್ಯೂಟ್ ಓವರ್ ಆಲ್ ಪರ್ಫಾರ್ಮೆನ್ಸ್, ಟು ಐಡೆಂಟಿಫೈ ಅಂಡ್ ಡಾಕ್ಯುಮೆಂಟ್ ಲೆಸನ್ಸ್ ಲರ್ನ್ ಥ್ರೂ ಔಟ್ ದ ಪ್ರಾಜೆಕ್ಟ್ ಲೈಫ್ ಸೈಕಲ್, ಟು ಐಡೆಂಟಿಫೈ ಏರಿಯಾಸ್ ಫಾರ್ ಪ್ರೊಸೆಸ್ ಇಂಪ್ರೂವ್ಮೆಂಟ್ ಅಂಡ್ ಇಂಪ್ಲಿಮೆಂಟಿಂಗ್ ನೆಸೆಸರಿ ಚೇಂಜಸ್. ಎಲ್ಲಿ ಚೇಂಜಸ್ ಬೇಕೋ ಅಲ್ಲಿ ಚೇಂಜಸ್ ಮಾಡಬಹುದು ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಟು ಅಪ್ಲೈ ಇನ್ಸೈಟ್ಸ್ ಗೇನ್ ಫ್ರಮ್ ದ ರಿವ್ಯೂ ಟು ಇಂಪ್ರೂವ್ ದ ಫ್ಯೂಚರ್ ಪ್ರಾಜೆಕ್ಟ್ ಔಟ್ಕಮ್ಸ್. ಓಕೆನಾ? ಇವೆಲ್ಲ ಏನು ಉದ್ದೇಶಗಳು? ಯಾವುದರ ಉದ್ದೇಶಗಳು? ಪ್ರಾಜೆಕ್ಟ್ ರಿವ್ಯೂ ಮಾಡೋದ್ರ ಉದ್ದೇಶಗಳು. ಅಂದ್ರೆ ನೋಡಿ, ಇಲ್ಲಿ ಕನ್ನಡದಲ್ಲಿ ಕೂಡ ಇದೆ. ಯೋಜನೆಯ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುತ್ತದೆ, ಕಲಿತ ಪಾಠಗಳನ್ನು ಗುರುತಿಸುತ್ತದೆ, ಪ್ರಾಜೆಕ್ಟ್ ಪ್ರಕ್ರಿಯೆಗಳನ್ನು ಸುಧಾರಿಸುತ್ತದೆ, ಭವಿಷ್ಯದ ಯೋಜನೆಯನ್ನು ಯಶಸ್ಸನ್ನು ಹೆಚ್ಚಿಸುತ್ತದೆ. ಅಂದ್ರೆ ವ್ಯಾಖ್ಯಾನಿಸಲಾದ ಮೆಟ್ರಿಕ್ನ ವಿರುದ್ಧದ ಯೋಜನೆಯ ಒಟ್ಟಾರೆ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುತ್ತದೆ. ಯೋಜನೆಯ ಜೀವನ ಚಕ್ರ ಉದ್ದಕ್ಕೂ ಕಲಿತ ಪಾಠಗಳು ಗುರುತಿಸಿ ಮತ್ತು ದಾಖಲಿಸುತ್ತದೆ. ಪ್ರಕ್ರಿಯೆಯ ಸುಧಾರಣೆ ಪ್ರದೇಶಗಳು ಗುರುತಿಸಿ, ಯಾವ ಕೆಲಸಗಳು ಆಗ್ತಿವೆ ಅಂತ ಗುರುತಿಸಿ ಮತ್ತು ಅಗತ್ಯ ಬದಲಾವಣೆಗಳು, ಅದಕ್ಕೆ ಬೇಕಾಗಿರುವಂತಹ ಚೇಂಜಸ್ ನ ಕೂಡ ಇದು ಮಾಡುತ್ತೆ. ಭವಿಷ್ಯ ಯೋಜನೆಯ ಫಲಿತಾಂಶಗಳು ಸುಧಾರಿಸಲು ವಿಮರ್ಶೆಯಿಂದ ಪಡೆದ ಒಳನೋಟಗಳನ್ನು ಅನ್ವಯಿಸುತ್ತದೆ. ಸೊ ಇದು ಏನು ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ಪ್ರಾಜೆಕ್ಟ್ ರಿವ್ಯೂನ ಉದ್ದೇಶಗಳು. ಈಗ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಎಕ್ಸ್ಪ್ಲೈನ್ ದ ಇನಿಷಿಯಲ್ ರಿವ್ಯೂ ಇನ್ ದ ಪ್ರಾಜೆಕ್ಟ್. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಾವೇನ್ ರಿವ್ಯೂ ಮಾಡಬೇಕು ಅಂದ್ರೆ, ಪ್ರಾಜೆಕ್ಟ್ ಇನ್ನ ಸ್ಟಾರ್ಟ್ ಆಗೇ ಇಲ್ಲ, ಅದಕ್ಕೆ ಮುಂಚೆ ನಾವೇನೆಲ್ಲ ರಿವ್ಯೂಸ್ ಮಾಡಬೇಕು ಅಂತ ಕ್ವಶನ್ ಇದು. ಸೊ ಟು ಎಕ್ಸಾಮಿನ್ ವೆದರ್ ದ ಪ್ರಾಜೆಕ್ಟ್ ಇಸ್ ಇಂಪ್ಲಿಮೆಂಟ್ ಇನ್ ಸ್ಪೆಸಿಫೈಡ್ ವೇ ಆರ್ ನಾಟ್, ಟು ಎನ್ಶೂರ್ ದಟ್ ಆಕ್ಚುಲ್ ಎಕ್ಸ್ಪೆಂಡಿಚರ್ ಡಸ್ ನಾಟ್ ಡಿವಿಯೇಟ್ ಫ್ರಮ್ ದ ಪ್ಲಾನ್. ನಾವು ಅನ್ಕೊಂಡಿದ್ದಕ್ಕಿಂತ ದುಡ್ಡು ಬೇರೆ ಕಡೆ ಹೋಗ್ತಾರ ಅಂತ ಯೋಚನೆ ಮಾಡಬೇಕು, ಚೆಕ್ ಮಾಡಬೇಕು. ಟು ಅಸೆಸ್ ದ ಇಂಪ್ಯಾಕ್ಟ್ ಆಫ್ ಪ್ರಾಜೆಕ್ಟ್, ಟು ಎಕ್ಸಾಮಿನ್ ದ ಪ್ರಾಜೆಕ್ಟ್ ಎಫಿಷಿಯನ್ಸಿ, ಟು ಮೆಜರ್ ದ ಕ್ವಾಲಿಟಿ ಆಫ್ ದಿ ಪ್ರಾಜೆಕ್ಟ್, ಟು ರಿವ್ಯೂ ದ ಸೇಫ್ಟಿ ಆಸ್ಪೆಕ್ಟ್ಸ್. ನೋಡಿ, ಇವೆಲ್ಲ ಏನಾಗ್ತವೆ? ಇವೆಲ್ಲ ನಮಗೆ ಯಾವ್ದರ ಪಾಯಿಂಟ್ಸು? ಇದೆಲ್ಲನೂ ಇನಿಷಿಯಲ್ ರಿವ್ಯೂ. ನೋಡಿ, ಪ್ರಾಜೆಕ್ಟ್ ರಿವ್ಯೂ ಅಥವಾ ಇನಿಷಿಯಲ್ ರಿವ್ಯೂ ಎರಡಕ್ಕೂ ಒಂದೇ ಆನ್ಸರ್ ಇರುತ್ತೆ, ತಲೆ ಕೆಡಿಸ್ಕೊಂಬೇಡಿ, ಎರಡಕ್ಕೂ ಒಂದೇ ಆನ್ಸರ್. ನೋಡಿ, ಇಲ್ಲಿರುವಂಥದ್ದು ಕೂಡ ಇದೇ ಆಗಿದೆ, ಇಲ್ಲಿರೋದು ಕೂಡ ಒಂದೇ ಆಗಿದೆ. ಹಾಗಾಗಿ ಇದನ್ನೇನು ಸಪರೇಟ್ ಆಗಿ ನೀವು ಕಲಿಬೇಕಾಗಿರುವಂಥದ್ದಿಲ್ಲ. ಅಲ್ಲಿ ರಿವ್ಯೂ ಅಂತ ಬಂದ್ರೆ ಇನಿಷಿಯಲ್ ಅಥವಾ ಅದು ಆಬ್ಜೆಕ್ಟಿವ್ ಯಾವುದೇ ಆಗಿರಲಿ, ನೀವು ಒಂದೇ ಆನ್ಸರ್ನ ಫಾಲೋ ಮಾಡ್ಕೊಂಡು ಬರೀ, ತೊಂದರೆ ಇಲ್ಲ. ಓಕೆನಾ? ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಲಿಸ್ಟ್ ದ ಆಬ್ಜೆಕ್ಟಿವ್ಸ್ ಆಫ್ ಪ್ರಾಜೆಕ್ಟ್ ಆಡಿಟ್. ಆಬ್ಜೆಕ್ಟಿವ್ಸ್ ಆಫ್ ಪ್ರಾಜೆಕ್ಟ್ ಆಡಿಟ್ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಕೂಡ ನಮಗೆ ಒಂದು ನಿಮಿಷ, ಇದು ಆಬ್ಜೆಕ್ಟಿವ್ಸ್ ಆಫ್ ಪ್ರಾಜೆಕ್ಟ್ ರಿವ್ಯೂ ಬಂದಿತ್ತು.
ಇಲ್ಲಿ ಪರ್ಪಸ್ ಬಂದಿತ್ತು, ಪರ್ಪಸ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್ ಇತ್ತು. ಸೊ ನಾವೀಗ ನೋಡ್ತಾ ಇರೋಂಥ ಕ್ವಶನ್ ಯಾವ್ದಪ್ಪ ಅಂತಂದ್ರೆ, ಸೊ ಲಿಸ್ಟ್ ದ ಆಬ್ಜೆಕ್ಟಿವ್ಸ್. ಪ್ರಾಜೆಕ್ಟ್ ಆಡಿಟ್ ಮಾಡಿದ್ರೆ ಉದ್ದೇಶ ಏನು ಅಂತ ನೋಡ್ಬೇಕಾಗತ್ತೆ. ಸೊ ಏನಕ್ಕೆಲ್ಲ ಇದಕ್ಕೆ ಉದ್ದೇಶಪ್ಪ ಅಂದ್ರೆ, ಒಂದು ಎವ್ಯಾಲ್ಯೂಯೇಟ್ ದ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್, ಒಂದು ಎವ್ಯಾಲ್ಯೂಯೇಟ್ ಮಾಡುತ್ತೆ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಎವ್ಯಾಲ್ಯೂಯೇಟ್ ಮಾಡೋಕ್ಕೆ. ಐಡೆಂಟಿಫೈ ಏರಿಯಾಸ್ ಫಾರ್ ಇಂಪ್ಲಿಮೆಂಟೇಷನ್, ಅಸೆಸ್ ಕಾಂಪ್ಲಿಯನ್ಸ್ ಅಂಡ್ ಗವರ್ನೆನ್ಸ್, ವ್ಯಾಲಿಡೇಟ್ ದ ಪ್ರಾಜೆಕ್ಟ್ ಕಂಟ್ರೋಲ್ಸ್, ಪ್ರೊವೈಡ್ ಇಂಡಿಪೆಂಡೆನ್ಸ್ ಅಶ್ಯೂರೆನ್ಸಸ್ ಕೊಡುತ್ತೆ. ಅದೇ ರೀತಿಯಾಗಿ ಫೆಲಿಸಿಟೇಟ್ ದ ಲೆಸನ್ ಲರ್ನ್, ಏನ್ ಕಲ್ತಿದ್ರು ಅದನ್ನ ನಾವು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರಿ. ಎನ್ಹಾನ್ಸ್ ಸ್ಟೇಕ್ ಹೋಲ್ಡರ್ ಕಮ್ಯುನಿಕೇಶನ್, ಅವ್ರ ಸ್ಟೇಕ್ ಹೋಲ್ಡರ್ಸ್ ಯಾರು ಇರ್ತಾರೋ ಅವ್ರ ಕಮ್ಯುನಿಕೇಶನ್ ಚೆನ್ನಾಗಿ ಬೆಳೆಯುತ್ತೆ. ಮಿಟಿಗೇಟ್ಸ್ ದ ರಿಸ್ಕ್, ಅಂದ್ರೆ ಐಡೆಂಟಿಫೈ ಅಂಡ್ ಮಿಟಿಗೇಟ್ ಪ್ರಾಜೆಕ್ಟ್ ರಿಸ್ಕ್ ಬೈ ಎವ್ಯಾಲ್ಯೂಯೇಟಿಂಗ್ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಅಂಡ್ ಕಂಟ್ರೋಲ್ಸ್. ನಾವೇನ್ ಮಾಡ್ತೀರಿ, ಏನೆಲ್ಲ ರಿಸ್ಕ್ ಬರುವುದನ್ನ ಅಬ್ಸರ್ವ್ ಮಾಡ್ಬಿಟ್ಟು ಅದನ್ನ ನಾವು ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತೀರಿ. ದಟ್ ಇಸ್ ವಾಟ್ ಮಿಟಿಗೇಷನ್ ಆಫ್ ದಿ ರಿಸ್ಕ್. ದೆನ್ ವ್ಯಾಲಿಡೇಷನ್ ಆಫ್ ಡಿಲಿವರಬಲ್ಸ್, ಸೊ ನಾವು ವ್ಯಾಲಿಡೇಟ್ ಮಾಡ್ತೀರಿ. ದೆನ್ ಪ್ರಮೋಟ್ ದ ಅಕೌಂಟಬಿಲಿಟಿ. ಸೊ ದೀಸ್ ಆರ್, ಇದು ಕೂಡ ಅಷ್ಟೇನೆ ಸೇಮ್ ಥಿಂಗು, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರುವಂತ ಕ್ವಶನ್. ಲಿಸ್ಟ್ ದ ಆಬ್ಜೆಕ್ಟಿವ್ಸ್ ಆಫ್ ದಿ ಪ್ರಾಜೆಕ್ಟ್ ಆಡಿಟ್. ಸೊ ಇದರಲ್ಲೇ ನಾವು ರಿಪೀಟ್ ಆಗಿರುವಂತ ಕ್ವಶನ್ಸ್ ನೋಡ್ತಾ ಇದ್ದೀರಿ, ನೀವು ಅಬ್ಸರ್ವ್ ಮಾಡಿ. ಲಿಸ್ಟ್ ದ ಆಬ್ಜೆಕ್ಟಿವ್ಸ್ ಆಫ್ ಪ್ರಾಜೆಕ್ಟ್ ಆಡಿಟ್ ಅನ್ನೋದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀರಿ. ಸೇಮ್ ಪಾಯಿಂಟ್ಸ್ ಇದಾವೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? Let us move on to the next one. Analyze the steps in project audit program or explain the project audit program. Explain the project audit program ಅಥವಾ analyze the steps in project audit program. ಯಾವ ರೀತಿಯಾಗಿ ಒಂದು ಪ್ರಾಜೆಕ್ಟ್ ನಾವು ಆಡಿಟ್ ಮಾಡ್ತೀರಿ ಸ್ಟೆಪ್ ಬೈ ಸ್ಟೆಪ್ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಸ್ಟೆಪ್ಸ್ ಕೊಟ್ಟಿದ್ದೀನಿ, ವೆರಿ ಸಿಂಪಲ್ ಆಗಿರುವಂತ ಸ್ಟೆಪ್ಸ್, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫಸ್ಟ್ ಡಿಫೈನ್ ದ ಆಡಿಟ್ ಆಬ್ಜೆಕ್ಟಿವ್ಸ್. ನಾವು ಫಸ್ಟ್ ಉದ್ದೇಶ ಏನು, ನಮ್ಮ ಉದ್ದೇಶ ಏನಂತ ಹೇಳಬೇಕು. ಆಡಿಟ್ ಉದ್ದೇಶಗಳನ್ನು ವಿವರಿಸಿ. ನೋಡಿ, ಇಲ್ಲಿ ನಾನು ಕೊಟ್ಟಿರೋದನ್ನೇ ಇಲ್ಲಿ ನಾನು ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಈಸಿ ಆಗಲಿ ಅಂತೇಳಿ, ನಿಮ್ಗೆ ಕನ್ಫ್ಯೂಸ್ ಆಗಂಗಿದ್ರೆ ಒಂದು ಮಾತ್ರ ಓದ್ಕೊಳ್ಳಿ, ನಾನು PDF ನ ಶೇರ್ ಮಾಡ್ತೀನಿ. ಸೊ ಆ PDF ಇಂದ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ, ಈಸಿಯಾಗಿ ನೀವು ಇದನ್ನ ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ಓದ್ಕೊಬಹುದು. ಸೊ ಏನೆಲ್ಲ ಸ್ಟೆಪ್ಸ್ ಇದೆ ನೋಡಿ ಇಲ್ಲಿ. ಡಿಫೈನ್ ಆಡಿಟ್, ಫಸ್ಟ್ ನಾವು ಉದ್ದೇಶನ ಹೇಳ್ಬೇಕು. ಡಿಫೈನ್ ಆಡಿಟ್ ಆಬ್ಜೆಕ್ಟ್, ಡೆವಲಪ್ ಆಡಿಟ್ ಪ್ಲಾನ್, ಅದಕ್ಕೆ ಸಂಬಂಧಿಸಿದಂಗೆ ನಾವು ಆಡಿಟ್ ಪ್ಲಾನ್ ನ ಪ್ಲಾನ್ ಮಾಡಬೇಕು. ಕಂಡಕ್ಟ್ ಇನಿಷಿಯಲ್ ಅಸೆಸ್ಮೆಂಟ್, ಅಂದ್ರೆ ಆರಂಭಿಕವಾಗಿ ನಮ್ಗೆ ಏನೆಲ್ಲ ಖರ್ಚಾಗುತ್ತೆ ಅನ್ನೋ ಒಂದು ಮೌಲ್ಯಮಾಪನ ನಡೆಸ್ಕೊಬೇಕು. ಆಮೇಲೆ ಪರ್ಫಾರ್ಮ್ ಫೀಲ್ಡ್ ವರ್ಕ್, ನಾವೇನ್ ಮಾಡಬೇಕು, ಫೀಲ್ಡ್ ವರ್ಕ್ ನ ಮಾಡಕ್ಕೆ ಶುರು ಮಾಡಬೇಕು. ದಟ್ ಈಸ್ ನೆಕ್ಸ್ಟ್ ಸ್ಟೆಪ್ ನಂಬರ್ 4. ಆಮೇಲೆ ಅನಲೈಸ್ ದ ಫೈಂಡಿಂಗ್ಸ್, ಸಂಶೋಧನೆಗಳನ್ನು ವಿಶ್ಲೇಷಿಸಿ ನಮ್ಗೆ ಏನೆಲ್ಲ ಸಿಗ್ತವೆ ಅನ್ನೋದನ್ನ ಅನಲೈಸ್ ಮಾಡಿ. ಐಡೆಂಟಿಫೈ ದ ಇಂಪ್ರೂವ್ಮೆಂಟ್ ಆಪರ್ಚುನಿಟೀಸ್, ಐಡೆಂಟಿಫೈ ದ ಇಂಪ್ರೂವ್ಮೆಂಟ್ ಆಪರ್ಚುನಿಟೀಸ್, ಸುಧಾರಣಾ ಅವಕಾಶಗಳನ್ನು ಗುರುತಿಸಬೇಕು. ಯಾವ ರೀತಿಯಾಗಿ ನಾವು ಇಂಪ್ರೂವ್ಮೆಂಟ್ ಮಾಡಬೇಕು. ಐಡೆಂಟಿಫೈ ದ ಇಂಪ್ರೂವ್ಮೆಂಟ್ ಆಪರ್ಚುನಿಟೀಸ್, ಎಲ್ಲೆಲ್ಲಿ ಇಂಪ್ರೂವ್ ಮಾಡಬೇಕು ಅನ್ನೋದು ಐಡೆಂಟಿಫೈ ಮಾಡ್ಕೊಬೇಕು. ನೆಕ್ಸ್ಟ್ ಡೆವಲಪ್ ದ ರೆಕಮೆಂಡೇಶನ್ಸ್, ಪ್ರಿಪೇರ್ ಆಡಿಟ್ ರಿಪೋರ್ಟ್, ನಾವೇನ್ ಮಾಡಬೇಕು, ಇದೆಲ್ಲ ಆದ್ಮೇಲೆ ಸ್ಟೆಪ್ ನಂಬರ್ 8 ಅಲ್ಲಿ ಆಡಿಟ್ ರಿಪೋರ್ಟ್ ನ ಮಾಡಬೇಕು. ಕಮ್ಯುನಿಕೇಟ್ ಆಡಿಟ್ ರಿಸಲ್ಟ್ ಬಂದ್ಮೇಲೆ ಕಮ್ಯುನಿಕೇಟ್ ಮಾಡಬೇಕು. ಯಾರ ಜೊತೆಲಿ, ನಾವು ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ಬೋದು ಅಥವಾ ಪ್ರಾಜೆಕ್ಟ್ ನ ಮಾಡುವಂತವ್ರು ಇರ್ಬೋದು, ಅವ್ರ ಜೊತೆ ಕುತ್ಕೊಂಡು ಏನ್ ಮಾಡ್ಬೇಕಾಗತ್ತೆ, ಕಮ್ಯುನಿಕೇಟ್ ಮಾಡ್ಬೇಕಾಗತ್ತೆ. ಮಾನಿಟರ್ ದ ಇಂಪ್ಲಿಮೆಂಟೇಷನ್ ನ ಮಾನಿಟರ್ ಮಾಡೋಣ. ದೆನ್ ಲಾಸ್ಟ್ ಸ್ಟೆಪ್, ಫಾಲೋ ಅಪ್ ದ ಆಡಿಟ್ ನ ಫಾಲೋ ಅಪ್ ಮಾಡ್ತಾ ಹೋಗ್ತಾ ಇರಬೇಕು. ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ವೆರಿ ಸಿಂಪಲ್. ದಟ್ ಇಸ್ ವಾಟ್ ದ ಮೇನ್ ಸ್ಟೆಪ್ಸ್ ಇನ್ವಾಲ್ವಿಂಗ್ ದ ಪ್ರಾಜೆಕ್ಟ್ ಆಡಿಟ್ ಪ್ರೋಗ್ರಾಮ್. ಸೊ ರಿಮೆಂಬರ್ ದಿಸ್ ಒನ್. ಯಾವ್ದ್ಯಾವ್ದು, ಆಡಿಟ್ ಉದ್ದೇಶ ವಿವರಿಸೋದು, ಯೋಜನೆ ಅಭಿವೃದ್ಧಿಪಡಿಸೋದು, ಮೌಲ್ಯಮಾಪನ ನಡೆಸೋದು, ಕ್ಷೇತ್ರ ಕಾರ್ಯವನ್ನು ನಿರ್ವಹಿಸೋದು, ಸಂಶೋಧನೆಗಳನ್ನು ವಿಶ್ಲೇಷಿಸೋದು, ಸುಧಾರಣಾ ಅವಕಾಶ ಗುರುತಿಸೋದು, ಶಿಫಾರಸನ್ನು ಅಭಿವೃದ್ಧಿಪಡಿಸೋದು, ಆಡಿಟ್ ವರದಿ ತಯಾರಿಸೋದು, ಆಡಿಟ್ ಫಲಿತಾಂಶವನ್ನು ಸಂವಹನ ಮಾಡೋದು, ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡೋದು, ಮತ್ತೆ ಆಡಿಟ್ ನ ಫಾಲೋ ಮಾಡ್ತಾ ಹೋಗ್ತಾ ಇರೋದು. ಸೊ ಫಾಲೋ ಅಪ್ ಅಂದ್ರೆ ಏನು, ನಡೀತಿದೆಯಾ ಇಲ್ವ ಅಂತ ಚೆಕ್ ಮಾಡ್ತಾ ಹೋಗೋದು. ದಟ್ ಈಸ್ ಏನಂತ ಕರೀತಾರೆ, ಫಾಲೋ ಅಪ್ ಅಂತ ಕರೀತಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್, ಎಕ್ಸ್ಪ್ಲೈನ್ 2 ways ಆಫ್ ಕಂಡಕ್ಟಿಂಗ್ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಷನ್. ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಪ್ರಾಜೆಕ್ಟ್ ನ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಹೆಂಗ್ ಎವ್ಯಾಲ್ಯೂಯೇಟ್ ಮಾಡೋದು. ಸೊ ಇಲ್ಲಿ 2 ತರವಾದಂತಹ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಷನ್ ಬರುತ್ತೆ. ಒಂದು ಕ್ವಾಂಟಿಟೇಟಿವ್ ಎವ್ಯಾಲ್ಯೂಯೇಷನ್, ಅದರ್ ಒನ್ ಇಸ್ ಕ್ವಾಲಿಟೇಟಿವ್ ಎವ್ಯಾಲ್ಯೂಯೇಷನ್. ಕ್ವಾಂಟಿಟೇಟಿವ್ ಅಂದ್ರೆ, ಕ್ವಾಂಟಿಟಿ ಅಂದ್ರೆ ನಿಮ್ಗೆಲ್ಲ ಗೊತ್ತು, ಒಂದು ಗಾತ್ರದ ಬಗ್ಗೆ, ಎಷ್ಟು ಅಂತ ಕೇಳೋದಕ್ಕೆ ಉತ್ತರ ಕೊಡೋದ್ರ ಬಗ್ಗೆ ಕ್ವಾಂಟಿಟಿ ಅಂತ ಅಂದಾಗ. ಓಕೆನಾ? ಮೆಜರಬಲ್ ಡೇಟಾ ಅಂಡ್ ಮೆಟ್ರಿಕ್ಸ್, ಆಮೇಲೆ ಅಬ್ಜೆಕ್ಟಿವ್ ಕ್ರೈಟೀರಿಯಾ ಅಂಡ್ ಕ್ವಾಂಟಿಫೈಯಬಲ್ ಮೆಜರ್ಸ್, ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್. ಇಂಪಾರ್ಟೆಂಟ್ ಪಾಯಿಂಟ್ ಇದು, ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್. ಅಂಡ್ ಡೇಟಾ ಅನಾಲಿಸಿಸ್ ಅಂಡ್ ರೇಟಿಂಗ್ ಸ್ಕೇಲ್ಸ್. ಇದೆಲ್ಲ ಏನ್ ಮಾಡ್ತಾ ಇರುತ್ತೆ,
ಕ್ವಾಲಿಟಿ ಎವ್ಯಾಲ್ಯೂಷನ್ ದಟ್ಸ್ ಕ್ವಾಂಟಿಟಿ ಎವ್ಯಾಲ್ಯೂಷನ್ ಮಾಡುತ್ತೆ. ಹಾಗಾದ್ರೆ ಕ್ವಾಲಿಟಿ ಎವ್ಯಾಲ್ಯೂಷನ್ ಹೆಂಗ್ ಮಾಡೋದು ನೋಡಿ, ಕ್ವಾಂಟಿಟಿಗೂ ಕ್ವಾಲಿಟಿಗೂ ಇರುವಂತ ಡಿಫ್ರೆನ್ಸ್ ನೀವು ಅರ್ಥ ಮಾಡ್ಕೊಬೇಕು. ಕ್ವಾಂಟಿಟಿ ಅಂದ್ರೆ ಎಷ್ಟು ಅಂತ ಹೇಳೋದು, ಕ್ವಾಲಿಟಿ ಅಂದ್ರೆ ಎಷ್ಟು ಚೆನ್ನಾಗಿದೆಯಾ ಇಲ್ವಾ ಅಂತದಕ್ಕೆ ಉತ್ತರ. ಸೊ ಕ್ವಾಲಿಟಿ ಅಂತಂದ್ರೆ ದಟ್ ಈಸ್ ಸಬ್ಜೆಕ್ಟಿವ್ ಅಬ್ಸರ್ವೇಷನ್ ಅಂಡ್ ಫೀಡ್ಬ್ಯಾಕ್, ಕ್ವಾಲಿಟೇಟಿವ್ ಫ್ಯಾಕ್ಟರ್ಸ್ ಅಂಡ್ ಇನ್ಸೈಟ್ಸ್. ಚೆನ್ನಾಗಿದೆಯಲ್ಲ ಅನ್ನೋದಕ್ಕೆ ನಾವು ಅದಕ್ಕೆ ಫ್ಯಾಕ್ಟರ್ಸ್ ಹುಡುಕ್ಬೇಕು, ಮತ್ತೆ ಅದು ಇನ್ಸೈಡ್ ನಾವು ಏನಂತ ಯೋಚನೆ ಮಾಡಬೇಕು. ಪರ್ಫಾರ್ಮೆನ್ಸ್ ಅಪ್ರೈಸಲ್ಸ್, ಬಿಹೇವಿಯರಲ್ ಅಸೆಸ್ಮೆಂಟ್ಸ್ ಅಂಡ್ ಫೀಡ್ಬ್ಯಾಕ್ ಸರ್ವೇಸ್, ಇದೆಲ್ಲ ನಾವು ಕ್ವಾಲಿಟಿನಲ್ಲಿ ಮಾಡ್ತೀವಿ. ಸೊ ಎರಡು ರೀತಿಯಂತ ಮೆಜರ್ಮೆಂಟು, ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ಮೆಜರ್ಮೆಂಟ್ ಅಂತ ಹೇಳ್ಬೋದು. ಸೊ ಇದನ್ನ ಮತ್ತೆ ನೀವು ಹೇಳೋದಾದ್ರೆ ಪರಿಮಾಣಾತ್ಮಕ ಮಾಪನ, ಗುಣಾತ್ಮಕ ಮೌಲ್ಯಮಾಪನ. ಸೊ ಇದು ಪರಿಮಾಣ ಅಂತ ಕರಿತೀರಿ, ನೆನ್ಪಿಟ್ಕೊಳ್ಳಿ. ಪರಿಮಾಣ ಅಂದ್ರೆ ಕ್ವಾಂಟಿಟಿ, ಗುಣಾತ್ಮಕ ಅಂತಂದ್ರೆ ಕ್ವಾಲಿಟಿ. ಸೊ ಅಳೆಯಬಹುದಾದ ಡೇಟಾ, ವಸ್ತುನಿಷ್ಠ ಮಾನದಂಡಗಳು, ಪ್ರಮುಖ ಕಾರ್ಯಕ್ಷಮತೆಯ ಸೂಚಕಗಳು, ಇದೆಲ್ಲ ಏನಕ್ಕೆ ಸೇರುತ್ತೆ, ಪರಿಮಾಣಾತ್ಮಕ ಮೌಲ್ಯಮಾಪನ. ಅಂದ್ರೆ ಏನಂತ ಹೇಳಿದೆ ನಾನು, ಕ್ವಾಂಟಿಟಿ ಸಂಬಂಧಿಸಿರುವಂಥದ್ದು. ಸೊ ಯಾವ ವರ್ಡ್ ಅದು, ಕ್ವಾಂಟಿಟೇಟಿವ್ ಎವ್ಯಾಲ್ಯೂಯೇಷನ್. ಸೊ ಅದೇ ರೀತಿಯಾಗಿ ಗುಣಾತ್ಮಕವಾಗಿರುವಂಥದ್ದು ವ್ಯಕ್ತಿನಿಷ್ಠ ಅವಲೋಕನಗಳು ಮತ್ತು ಪ್ರತಿಕ್ರಿಯೆ, ಗುಣಾತ್ಮಕ ಅಂಶಗಳು ಮತ್ತು ಒಳನೋಟಗಳು, ಕಾರ್ಯಕ್ಷಮತೆ ಮೌಲ್ಯಮಾಪನಗಳು, ನಡವಳಿಕೆಗಳು, ಮೌಲ್ಯಮಾಪನಗಳು, ಪ್ರಕ್ರಿಯೆ ಸಮೀಕ್ಷೆಗಳು. ಇವೆಲ್ಲ ಯಾವುದು ಸಂಬಂಧಿಸಿರುವಂಥದ್ದು, ನಮಗೆ ದ ಮೇನ್ ಥಿಂಗ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಕೊಡಬೇಕು. ದಟ್ ಈಸ್ ವಾಟ್ ಈಸ್ ದಟ್, ಕಂಡಕ್ಟಿಂಗ್ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಷನ್. ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಎವ್ಯಾಲ್ಯೂಯೇಟ್ ಮಾಡಕ್ ನಾವೇನ್ ಮಾಡ್ತೀರಿ, ಇದನ್ನ ಯೂಸ್ ಮಾಡ್ತೀರಿ. ಸೊ ಎರಡು ರೀತಿ ಆಗಿರುವಂತದ್ದು, ಒಂದು ಕ್ವಾಂಟಿಟೇಟಿವ್, ಇನ್ನೊಂದು ಕ್ವಾಲಿಟೇಟಿವ್ ಅಂತ ಹೇಳ್ಬೋದು. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಎಕ್ಸ್ಪ್ಲೈನ್ ದ ಅಪ್ಲಿಕೇಶನ್ ಆಫ್ ಕ್ರಿಟಿಕಲ್ ಪಾತ್ ಮೆಥಡ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತಿದೆ. ಅಂದ್ರೆ ಕ್ರಿಟಿಕಲ್ ಪಾತ್ ಮೆಥಡ್ ನಾವು ಏನಕ್ಕೋಸ್ಕರ ಯೂಸ್ ಮಾಡ್ತೀರಿ, ಅದರ ಅಪ್ಲಿಕೇಶನ್ ಏನು ಅಥವಾ ಅದ್ರ ಯೂಸ್ ಏನು. ಸೊ ಲೆಟ್ ಸಿ ದ ಸೊಲ್ಯೂಷನ್ ಅಥವಾ ಆನ್ಸರ್ ನೋಡೋಣ. ಕ್ರಿಟಿಕಲ್ ಪಾತ್ ಮೆಥಡ್ ನೋಡಿ, ಈ ಪಾಯಿಂಟ್ಸ್ ಬರೆದ್ರೆ ಸಾಕು, ನೀವು ಇನ್ನೊಂದು ಎಕ್ಸ್ಟ್ರಾ ಬರೆಯೋದು ಬೇಕಾಗಿಲ್ಲ. ವಿಚ್ ಆರ್ ದ ಮೇನ್ ಯೂಸಸ್ ಆಫ್ ಕ್ರಿಟಿಕಲ್ ಪಾತ್ ಮೆಥಡ್ ಅಂದ್ರೆ ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡೋದು. ಸೊ ಪ್ರಾಜೆಕ್ಟ್ ನ ಪ್ಲಾನಿಂಗ್ ಮಾಡೋದು ಇದರಲ್ಲಿರುತ್ತೆ. ಶೆಡ್ಯೂಲ್ ಆಪ್ಟಿಮೈಸೇಷನ್ ಅಂದ್ರೆ ಒಂದು ಶೆಡ್ಯೂಲ್ ಮಾಡಿರ್ತೀರಿ, ಅದನ್ನ ಆಪ್ಟಿಮೈಸೇಷನ್ ಮಾಡೋದು. ಆ ಶೆಡ್ಯೂಲ್ ಕರೆಕ್ಟ್ ಆಗಿ ವರ್ಕೌಟ್ ಆಗ್ತಾ ಇದೆಯಾ, ಆ ಶೆಡ್ಯೂಲ್ ತರನೇ ಕೆಲಸ ಆಗ್ತಿದೆ ಅಂತ ಚೆಕ್ ಮಾಡೋದು. ರಿಸೋರ್ಸ್ ಅಲೋಕೇಶನ್, ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲೇನೆ, ಈ ರಿಸೋರ್ಸ್ ಅಲೋಕೇಶನ್ ಅನ್ನೋದು ಎಲ್ಲದರಲ್ಲೂ ಕೂಡ ಒಂದು ಪಾರ್ಟ್ ಆಗಿರುತ್ತೆ. ಸೊ ನೀವು ಪ್ರಾಜೆಕ್ಟ್ ಪ್ಲಾನಿಂಗ್ ಅಲ್ಲಿ, ಪ್ರಾಜೆಕ್ಟ್ ಶೆಡ್ಯೂಲ್ ಅಲ್ಲಿ, ಅಥವಾ ಕಂಟ್ರೋಲ್ ಅಲ್ಲಿ, ಆಡಿಟ್ ಅಲ್ಲಿ, ಎಲ್ಲದಕ್ಕೂ ಈ ಪಾಯಿಂಟ್ ನ ನೀವು ಕಾಮನ್ ಆಗಿ ಯೂಸ್ ಮಾಡಬಹುದು. ದಟ್ ಇಸ್ ಕಾಲ್ಡ್ ರಿಸೋರ್ಸ್ ಅಲೋಕೇಶನ್ ಅಂತ ಹೇಳಿ. ಪ್ರಾಜೆಕ್ಟ್ ಕಂಟ್ರೋಲ್ ಅಂಡ್ ಮಾನಿಟರಿಂಗ್, ಮತ್ತೆ ಡಿಸಿಷನ್ ಮೇಕಿಂಗ್ ಅಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್, ಇವೆಲ್ಲದೂ ನಾವು ಏನ್ ಮಾಡ್ತೀರಿ, ನೀವು ಬೇಕಾದ್ರೆ ಸೇರಿಸ್ಕೊಳ್ಳಿ. ಟು ಹೆಲ್ಪ್ ದ ಪ್ರಾಜೆಕ್ಟ್ ಪ್ಲಾನಿಂಗ್, ಟು ಹೆಲ್ಪ್ ದ ಶೆಡ್ಯೂಲ್ ಆಪ್ಟಿಮೈಸೇಷನ್, ಟು ಹೆಲ್ಪ್ ದ ರಿಸೋರ್ಸ್ ಅಲೋಕೇಶನ್, ಇಟ್ ಹೆಲ್ಪ್ಸ್ ಟು ಪ್ರಾಜೆಕ್ಟ್ ಕಂಟ್ರೋಲ್ ಅಂಡ್ ಮಾನಿಟರಿಂಗ್, ಇಟ್ ಹೆಲ್ಪ್ಸ್ ಟು ಡಿಸಿಷನ್ ಮೇಕಿಂಗ್ ಅಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಸೇರಿಸ್ಕೊಳ್ಳಿ ಬೇಕಾದ್ರೆ. ಸೊ ಇದು ಇದರ ಉಪಯೋಗಗಳು. ಅದೇನಂದ್ರೆ ಯೋಜನೆ ಮಾಡೋದು, ವೇಳಾಪಟ್ಟಿ ಮಾಡುವಂಥದ್ದು, ಸಂಪನ್ಮೂಲ ಹಂಚಿಕೆ, ಪ್ರಾಜೆಕ್ಟ್ ಕಂಟ್ರೋಲ್ ಮತ್ತು ಮಾನಿಟರ್ ಮಾಡುವಂಥದ್ದು, ನಿರ್ಧಾರ ತೆಗೆದುಕೊಳ್ಳುವುದು ಮತ್ತು ಅಪಾಯದ ನಿರ್ವಹಣೆ. ಸೊ ಇದೆಲ್ಲ ಏನಾಗುತ್ತೆ, ದಟ್ ಇಸ್ ದ ಮೇನ್ ಯೂಸಸ್ ಆಫ್ ದಿ ಕ್ರಿಟಿಕಲ್ ಪಾತ್ ಮೆಥಡ್ ಅಂತ ಹೇಳ್ತೀರಿ. ಇನ್ನು ನೆಕ್ಸ್ಟ್ ಕ್ವಶನ್ ಹೋದ್ರೆ, ಎಕ್ಸ್ಪ್ಲೈನ್ ದ ಅಪ್ಲಿಕೇಶನ್ ಆಫ್ ಪ್ರೋಗ್ರಾಮ್ ಎವಲ್ಯೂಷನ್ ಅಂಡ್ ರಿವ್ಯೂ ಟೆಕ್ನಿಕ್. ನಾವು ಸ್ಟಾರ್ಟಿಂಗ್ ಅಲ್ಲೇ ನೋಡಿದಿರಿ ಏನು, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ PERT ಅಂಡ್ CPM ಅನ್ನೋದು ನಾವು ನೋಡಿದಿರಿ. ಇಲ್ಲಿ PERT ನ ಉಪಯೋಗಗಳನ್ನ ಕೇಳ್ತಾ ಇದ್ದಾರೆ. ಏನು PERT ಅಂದ್ರೆ ಪ್ರೋಗ್ರಾಮ್ ಎವಲ್ಯೂಷನ್ ಅಂಡ್ ರಿವ್ಯೂ ಟೆಕ್ನಿಕ್ ಅಂತ ಕರಿತೀರಿ. ಇದ್ರ ಪ್ರಕಾರ ಏನಪ್ಪ, ವಾಟ್ ಆರ್ ದ ಯೂಸಸ್ ಆಫ್ ದಿಸ್ ಒನ್, ಇದು ಏನ್ ಮಾಡುತ್ತೆ ನಮಗೆ, ಈ PERT ಅನ್ನೋದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದಾದ್ರೆ, ಅಪ್ಲಿಕೇಶನ್ ಆಫ್ ಪ್ರೋಗ್ರಾಮ್ ಎವಲ್ಯೂಷನ್ ಅಂಡ್ ರಿವ್ಯೂ ಟೆಕ್ನಿಕ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಯಾವ್ದಾರ ಇದರ ಉಪಯೋಗಗಳು ಏನೋ ನೋಡಿ, ಇಲ್ಲಿ ಮೇನ್ ಇದು ಸಪರೇಟ್ ಪಾಯಿಂಟ್ ಅಲ್ಲ, ಇದು ಹೆಡ್ಡಿಂಗ್ ಅಂತ ತಿಳ್ಕೊಳ್ಳಿ. ಇದಕ್ಕೆ ಅಗಡಿರೋದು ಪಾಯಿಂಟ್ಸ್ ಏನಪ್ಪಾ ಅಂದ್ರೆ, ಇಟ್ ಹೆಲ್ಪ್ಸ್ ಇನ್ ಟೈಮ್ ಎಸ್ಟಿಮೇಷನ್. ಒಂದು ಟೈಮ್ ಎಸ್ಟಿಮೇಷನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ. ನೀವು ಇದಕ್ಕೆ ಈ ತರ ಓದೋದಕ್ಕಿಂತ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಏನ್ ಡಿಫ್ರೆನ್ಸ್ ಹೇಳ್ಕೊಟ್ಟಿದ್ನಲ್ಲ, ಅದೇ ಡಿಫ್ರೆನ್ಸ್ ನ ಬರೆದ್ರು ಕೂಡ ನಿಮಗೆ ಖಂಡಿತ ಮಾರ್ಕ್ಸ್ ಕೊಡ್ತಾರೆ. ಸೊ ಇಟ್ ಹೆಲ್ಪ್ಸ್ ಇನ್ ಟೈಮ್ ಎಸ್ಟಿಮೇಷನ್, ಇಟ್ ಹೆಲ್ಪ್ಸ್ ಇನ್ ಕ್ರಿಟಿಕಲ್ ಪಾತ್ ಅನಾಲಿಸಿಸ್, ಇಟ್ ಹೆಲ್ಪ್ಸ್ ಇನ್ ರಿಸೋರ್ಸ್ ಅಲೋಕೇಶನ್, ಇಟ್ ಹೆಲ್ಪ್ಸ್ ಇನ್ ರಿಸ್ಕ್ ಮ್ಯಾನೇಜ್ಮೆಂಟ್, ಇಟ್ ಹೆಲ್ಪ್ಸ್ ಇನ್ ಪ್ರಾಜೆಕ್ಟ್ ಕಂಟ್ರೋಲ್ ಅಂಡ್ ಮಾನಿಟರಿಂಗ್. ಇವೆಲ್ಲ ನೋಡಿ, ಇದು ಮತ್ತೆ ಯಾವುದು PERT ಮತ್ತೆ ಆಲ್ಮೋಸ್ಟ್ CPM ಏನ್ ನಮಗೆ ಕಗಡೆ ಇದು CPM, ಇವೆರಡಕ್ಕೂ ಕೂಡ ಆಲ್ಮೋಸ್ಟ್ ಎರಡು ಸೇಮ್ ಆನ್ಸರ್ಸ್ ಇದೆ. ನೀವು ಎರಡು ಸೇಮ್ ಆನ್ಸರ್ ಬರೆದ್ರು ಪರವಾಗಿಲ್ಲ. ಸೊ ನೀವು ವರ್ಡ್ಸ್ ನೆನ್ಪಿಟ್ಕೊಳ್ಳಿ. ಈ ರಿಸೋರ್ಸ್ ಅಲೋಕೇಶನ್ ಮಾತ್ರ ಮರೆಯಕ್ ಹೋಗ್ಬೇಡಿ, ಯಾಕಂತಂದ್ರೆ ನಿಮ್ಗೆ ಎಲ್ಲದರಲ್ಲೂ ಕೂಡ ಇದು ರಿಸೋರ್ಸ್ ಅಲೋಕೇಶನ್ ಅದು ಕಾಣಿಸ್ತಾನೆ ಇದೆ. ಎಲ್ಲದರಲ್ಲೂ ಕೂಡ ಇದೊಂದು ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಕ್ಸ್ಪ್ಲೈನ್ ದ ಅಪ್ಲಿಕೇಶನ್, ಇದು ಕೂಡ ಆಯ್ತು. ದಟ್ ಇಸ್ ದ ಪ್ರಾಜೆಕ್ಟ್ ಎವಲ್ಯೂಷನ್, ದಟ್ ಇಸ್ ದ ರಿವ್ಯೂ ಟೆಕ್ನಿಕ್. ಇದೇನು ಯೂಸಸ್ ಅಂತ ನಾವು ನೋಡಿದ್ರಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಅಗೇನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಅಂಡ್ ಶೇರ್ ದಿಸ್ ಒನ್. ನೋಡಿ, ನೀವು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಕೆಲವು ಮಕ್ಕಳು ಕೇಳ್ತಾನೆ ಇದ್ದೀರಾ, ಸರ್ ನೋಟ್ಸ್ ಹೆಂಗ್ ಡೌನ್ಲೋಡ್ ಮಾಡ್ಕೊಳೋದು ಅಂತೇಳಿ. ನನ್ನ ವೆಬ್ಸೈಟ್ ಇದೆ, ಮ್ಯಾಥ್ಸ್ ವಿತ್ ಮೀ ಅನ್ನೋ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಅಲ್ಲಿ ಹೋಗಿ, ಆ ವೆಬ್ಸೈಟ್ ಅಲ್ಲಿ ಎಲ್ಲ ವಿಧವಾದಂತ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇನ್ನೂ ಸಹ ತೋರಿಸ್ತೀನಿ. ಸೊ ಮ್ಯಾಥ್ಸ್ ವಿತ್ ಮೀ ಅನ್ನೋದಕ್ಕೆ ಹೋದ್ರೆ ಸಾಕು, ನೀವು mathswithme.in ಹೋಗಿ
ಈ ತರ ಮ್ಯಾಥ್ಸ್ ವಿತ್ ಮಿಗೆ ಲಾಗಿನ್ ಆದ್ರೆ ಸಾಕು ನಿಮಗೆ ಇಲ್ಲಿ ನಿಮ್ಗೆ ಈ ತರ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನೋಡಿ ಡಿಪ್ಲೊಮಾ ಅನ್ನೋದಿದೆ. ಈಗ ಈ ಡಿಪ್ಲೊಮಾ ಕಡೆ ನೋಡಿ DCET ಕೂಡ ಅಪ್ಲೋಡ್ ಮಾಡಿದಿರಿ 23 ಸಿಲೆಬಸ್ ಅಂತೇಳಿ. ಈಗ ಡಿಪ್ಲೊಮಾ ಕಡೆ ಬಂದ್ರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಏನಪ್ಪಾ ಅಂದ್ರೆ ನೋಡಿ ಇಲ್ಲಿ PMS ಇದೆ, ನಿಮ್ಗೆ ಕ್ಲೀನ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಯು ಕ್ಯಾನ್ ಸಿ ದಟ್ PMS ಇದೆ, SA ಲ್ಯಾಬ್ ಇದೆ, 20 ಮ್ಯಾಥ್ಸ್ ಇದೆ, 15 ಮ್ಯಾಥ್ಸ್ ಕೂಡ ಇದೆ. ನಿಮ್ಮ ಸೀನಿಯರ್ಸ್ ಕೂಡ ಸಹಾಯ ಆಗುತ್ತೆ. ಮತ್ತೆ ECDD ಕ್ವಶನ್ ಪೇಪರ್ಸ್ ಕೂಡ ಈಗ ಆಡ್ ಮಾಡಿದೀನಿ. ಸೊ ಇದನ್ನೆಲ್ಲ ನೀವು ಯುಟಿಲೈಸ್ ಮಾಡ್ಕೊಬಹುದು. ಸೊ 20 ಮ್ಯಾಥ್ಸ್ ಕೂಡ ಅಷ್ಟೇನೆ, ಮತ್ತೆ SA ಲ್ಯಾಬ್ ಕೂಡ ಅಷ್ಟೇನೆ. ಸೊ ಎರಡೂದ್ರದ್ದು ನೋಡಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದೇ ಬೇಕಾಗಿಲ್ಲ. ಇಲ್ಲಿ ಎಲ್ಲ ರೀತಿಯಾದಂತ ನೋಟ್ಸು ಮತ್ತೆ ನಿಮ್ ಕನ್ನಡ ನೋಟ್ಸ್ ಬೇಕಾ, ಅಥವಾ ನೋಡಿ ಇನ್ನೊಂದು ಈಗ ಲೇಟೆಸ್ಟ್ ಆಗಿ ನಾನು ಇವತ್ತೇ ಆಡ್ ಮಾಡ್ತೀನಿ ಏನಪ್ಪಾ ಅಂದ್ರೆ ಇಲ್ಲಿ ಥಿಯರಿ ನೋಟ್ಸ್ ಇದೆ, ಕ್ವಶನ್ ಆನ್ಸರ್ಸ್ ಇದೆ, ಎಕ್ಸಾಮ್ ಕ್ವಶನ್ ಪೇಪರ್ ಇದೆ. ಇವತ್ತೇ ನಾನು ಕನ್ನಡ ನೋಟ್ಸ್ ನಾನು ಕೂಡ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸೊ ಇದನ್ನ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹೇಳಿ, ಯಾಕಂದ್ರೆ ಅವರು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ನಾನು ಗ್ರೂಪ್ ಮಾಡಿದೀನಿ, ಗ್ರೂಪ್ ಆಡ್ ಆಗ್ತಾ ಮತ್ತೆ ಹೊಸದಾಗಿ ನಾನು ಆಗ್ತಾನೆ ಇರ್ಬೇಕಾಗುತ್ತೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಸೊ ಅದು ಅವಾಯ್ಡ್ ಆಗುತ್ತೆ. ಆದಷ್ಟು ಬೇಗ ಆ ಗ್ರೂಪ್ ಗೆ ಜಾಯ್ನ್ ಆಗಿ. ಓಕೆನಾ? ಸೊ ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಟಾಪಿಕ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಅನಲೈಸ್ ದ ಇಂಪಾರ್ಟೆನ್ಸ್ ಆಫ್ ಪ್ರಾಜೆಕ್ಟ್ ಎವಲ್ಯೂಷನ್. ಪ್ರಾಜೆಕ್ಟ್ ಎವಲ್ಯೂಷನ್ ಎವ್ಯಾಲ್ಯೂಯೇಷನ್ ಅನ್ನೋದು ಯಾಕೆ ನಮ್ಗೆ ಇಂಪಾರ್ಟೆನ್ಸ್ ಆಗುತ್ತೆ? ನಿಮ್ಗೆ ಗೊತ್ತು ಯಾಕೆ ನಾವು ಪೇಪರ್ಸ್ ಯಾಕೆ ಎವ್ಯಾಲ್ಯೂಯೇಟ್ ಮಾಡಬೇಕು? ಹುಡುಗರ ಪರ್ಫಾರ್ಮೆನ್ಸ್ ಗೊತ್ತಾಗುತ್ತೆ, ಹುಡುಗರು ಕರೆಕ್ಟ್ ಆಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ರೆ ಗೊತ್ತಾಗುತ್ತೆ, ಹುಡುಗರ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಗೊತ್ತಾಗುತ್ತೆ, ಇದೆ ಅಲ್ವಾ? ಅದೇ ರೀತಿ ಒಂದು ಪ್ರಾಜೆಕ್ಟ್ ಎವ್ಯಾಲ್ಯೂಯೇಷನ್ ಯಾಕೆ ಮಾಡಬೇಕು? ಒಂದು ಬಿಲ್ಡಿಂಗ್ ಕಟ್ತಾ ಇದ್ರೆ ಅದ್ರ ಎವ್ಯಾಲ್ಯೂಯೇಷನ್ ಇರ್ಬೇಕು. ಯಾಕೆ ಎವ್ಯಾಲ್ಯೂಯೇಷನ್ ಇರಬೇಕು? ಎಲ್ಲಿ ದುಡ್ಡು ವೇಸ್ಟ್ ಆಗ್ತಿದೆ, ಎಲ್ಲಿ ಕೆಲಸದವ್ರು ಸರಿಯಾಗಿ ಬರ್ತಾ ಇಲ್ಲ, ಎಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ, ಸ್ಟಾರ್ಟಿಂಗ್ ಟೈಮು ಎಂಡಿಂಗ್ ಟೈಮ್ ಕರೆಕ್ಟ್ ನಾವು ಅನ್ಕೊಂಡಂಗೆ ಆಯ್ತು, ಇದೆಲ್ಲ ಚೆಕ್ ಮಾಡಕ್ಕೆ. ಕರೆಕ್ಟಾ? ದಟ್ ಈಸ್ what is that importance of project evaluation? First point, it helps in performance assessment. So performance ನಾನು ಹೇಳ್ದಂಗೆ ಒಂದು ಪೇಪರ್ ನ ಹೆಂಗೆ ಪರ್ಫಾರ್ಮೆನ್ಸ್ ಚೆಕ್ ಮಾಡ್ತಿರೋ ಹಂಗೆ ನಾವು ಪ್ರಾಜೆಕ್ಟ್ ನ ಪರ್ಫಾರ್ಮೆನ್ಸ್ ನೋಡಕ್ಕೆ ಇದು ಹೆಲ್ಪ್ ಆಗುತ್ತೆ. ಅದೇ ತರ it helps in accountability and decision making. ನಾವು ರೀಸನ್ ಆಗ್ತೀರಿ, ನಾವು ಯಾಕೆ ರೀಸನ್ಸ್ ಕೊಡ್ಬೇಕು ಮತ್ತೆ ಯಾವ ರೀತಿಯಾದಂತಹ ಡಿಸಿಷನ್ ತಗೊಬೇಕು ನಾವು ಆ ಸಂದರ್ಭಕ್ಕೆ ಸರಿಯಾಗಿ ಅನ್ನೋದು ನೀವು ತಿಳ್ಕೊತೀರಿ. ಇಟ್ ಹೆಲ್ಪ್ಸ್ ಇನ್ ಲರ್ನಿಂಗ್ ಅಂಡ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ಕಲಿಯಕ್ಕೆ ಮತ್ತೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್, ಚೇಂಜಸ್ ಆಗ್ತಾ ಹೋಗ್ತಾ ಇರ್ತೀರಿ. ಎವ್ರಿ ಡೇ ನಾವು ಕಲಿತಾ ಇರ್ತೀರಿ, ಮತ್ತೆ ಚೇಂಜಸ್ ಬೇಕಾದಾಗ ಮಾಡ್ಕೊಂತಾ ಹೋಗ್ತಾ ಇರ್ತೀರಿ. ದಟ್ ಇಸ್ ವಾಟ್ ಇಟ್ ಹೆಲ್ಪ್ಸ್ ಇನ್ ಅಕೌಂಟಬಿಲಿಟಿ, ಡಿಸಿಷನ್ ಮೇಕಿಂಗ್. ಇಟ್ ಹೆಲ್ಪ್ಸ್ ಇನ್ ಲರ್ನಿಂಗ್ ಅಂಡ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ಇಟ್ ಹೆಲ್ಪ್ಸ್ ಇನ್ ಲರ್ನಿಂಗ್ ಅಂಡ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ಲರ್ನಿಂಗ್ ಅಂಡ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ಸೊ ಇಟ್ ಹೆಲ್ಪ್ಸ್ ಇನ್ ಸ್ಟೇಕ್ ಹೋಲ್ಡರ್ ಎಂಗೇಜ್ಮೆಂಟ್. ಸ್ಟೇಕ್ ಹೋಲ್ಡರ್ ಎಂಗೇಜ್ಮೆಂಟ್ ಅಂದ್ರೆ ಯಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ, ಅದ್ರ ಯಾರು ಪಾಲುದಾರರು ಇರ್ತಾರೆ, ಅವರೆಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿರೋದನ್ನ ನೋಡ್ತೀರಿ. ನೋಡಿ, ಇದು ಪಾಲುದಾರರ ಸಹಾಯ ಮಾಡುತ್ತದೆ. ಪಾಲುದಾರರು ನಮಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ಬೇಕು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಇಟ್ ಹೆಲ್ಪ್ಸ್ ಇನ್ ಅಡಾಪ್ಟಬಿಲಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ. ಯಾವುದನ್ನ ನಾವು ಅಡಾಪ್ಟ್ ಮಾಡ್ಕೊಬೇಕು ಮತ್ತೆ ಯಾವ ರೀತಿ ಅದಕ್ಕೆ ಹೊಂದ್ಕೊಂಡು ಹೋಗ್ಬೇಕು. ನೋಡಿ, ಕನ್ನಡದಲ್ಲಿ ಹೊಂದಿಕೊಳ್ಳಿಕ್ಕೆ ಸಹಾಯ ಮಾಡುತ್ತದೆ. ಯಾವುದಕ್ಕೆ? ಆ ಪ್ರಾಜೆಕ್ಟ್ ಯಾವ ರೀತಿ ಇನ್ವಾಲ್ವ್ ಆಗಬೇಕು, ಯಾವ ರೀತಿ ನಾವು ಪ್ರಾಜೆಕ್ಟ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು ಅನ್ನೋದು ಇದ್ರಲ್ಲಿ ತಿಳ್ಕೊತೀರಿ. ದಟ್ ಇಸ್ ವಾಟ್ ಇಟ್ ಹೆಲ್ಪ್ಸ್ ಇನ್ ಅಡಾಪ್ಟಬಿಲಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ. ಇಟ್ ಹೆಲ್ಪ್ಸ್ ಇನ್ ರಿಪೋರ್ಟಿಂಗ್ ಕಮ್ಯುನಿಕೇಶನ್. ನಾವು ರಿಪೋರ್ಟ್ ಮಾಡಕ್ಕೆ ಮತ್ತೆ ಕಮ್ಯುನಿಕೇಶನ್ ಹೆಲ್ಪ್ ಮಾಡುತ್ತೆ. ಇದು ವರದಿ ಮತ್ತು ಸಂವಹನ ಸಹಾಯ ಮಾಡುತ್ತದೆ. ಇದು ರಿಪೋರ್ಟಿಂಗ್ ಅಂಡ್ ಕಮ್ಯುನಿಕೇಶನ್ ನಮಗೆ ಏನು ಮಾಡುತ್ತೆ? ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ವಾಟ್. ನೋಡಿ, ಇದೇನು ಸಪರೇಟ್ ಆನ್ಸರ್ಸ್ ಅಲ್ಲ. ಇಲ್ಲಿ ಲೆಫ್ಟ್ ಅಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ಬಲಗಡೆ ನಾನು ಏನ್ ಮಾಡಿದೀನಿ ಅಲ್ಲ, ಲೆಫ್ಟ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ಬಲಗಡೆ ನಾನು ಕನ್ನಡದಲ್ಲಿ ಕೊಟ್ಟಿದ್ದೀನಿ. ನೀವು ಕ್ಲೀನ್ ಆಗಿ ಓದ್ಕೊಬಹುದು, ತೊಂದರೆ ಇಲ್ಲ. ಸೊ ಯಾವ್ದನ್ನ ಒಂದು ಬರೆದ್ರೆ ಸಾಕು ನೀವು. ಸ್ಟೇಟ್ ದ ಪರ್ಪಸ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್. ಪ್ರಾಜೆಕ್ಟ್ ಕಂಟ್ರೋಲ್ ನ ಉದ್ದೇಶ ಏನು? ಯಾಕೆ ನಾವು ಪ್ರಾಜೆಕ್ಟ್ ಕಂಟ್ರೋಲ್ ನ ಮಾಡಬೇಕು? ಯಾಕೆ ನೀವು ಕ್ಲಾಸ್ ನ ಕಂಟ್ರೋಲ್ ಮಾಡಬೇಕು? ಯಾಕೆ ನೀವು ಮನೆಯಲ್ಲಿ ನೀವು ಕಂಟ್ರೋಲ್ ಆಗಿರ್ಬೇಕು? ಯಾಕೆ ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗ್ಬೇಕಾದ್ರೆ ಬಸ್ ಅಲ್ಲಿ ನಿಂತಿರ್ಬೇಕಾ ಕಂಟ್ರೋಲ್ ಅಲ್ಲಿ ಯಾಕೆ ಇರ್ಬೇಕು ನೀವು, ಅಲ್ವಾ? ಸೊ ಕಂಟ್ರೋಲ್ ದ ಪ್ರಾಜೆಕ್ಟ್. ಯಾವ ರೀತಿ ಕಂಟ್ರೋಲ್ ಮಾಡಬೇಕು? ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಪ್ರಾಜೆಕ್ಟ್ ಎರಬೇರಿ ಹೋಗುತ್ತೆ. 1 ಲಕ್ಷ ಇರೋ ಪ್ರಾಜೆಕ್ಟ್ 10 ಲಕ್ಷ ಆಗ್ಬೋದು, 1 ಲಕ್ಷ ಇರೋ ಪ್ರಾಜೆಕ್ಟ್ 50 ಲಕ್ಷ ಆಗ್ಬೋದು, ಒಂದು ದಿನ ತಗೊಳ್ಳೋ ಕೆಲಸ 20 ದಿನ ತಗೊಬೋದು. ದಟ್ ಇಸ್ ವಾಟ್ ಕಂಟ್ರೋಲಿಂಗ್ ಇರಲೇಬೇಕು. ಕರೆಕ್ಟಾ? ಸೊ ಏನಕ್ಕೋಸ್ಕರ ಬೇಕು? ಟು ಮಾನಿಟರ್ ದ ಪ್ರೋಗ್ರೆಸ್. ಯಾವ ರೀತಿ ನಮ್ಮ ಕೆಲಸ ನಡೀತಾ ಇದೆ ಅನ್ನೋದನ್ನ ಚೆಕ್ ಮಾಡಬೇಕು. ಟು ಎನ್ಶೂರ್ ದ ಕ್ವಾಲಿಟಿ ಚೆಕ್ ಮಾಡೋಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಪ್ರಾಜೆಕ್ಟ್ ಕಂಟ್ರೋಲ್ ಇಟ್ಕೊಂಡಿರ್ತೀರಿ. ಅಂದ್ರೆ ಇವತ್ತು ಯಾರೋ ಒಬ್ರು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಒಳ್ಳೆ ಸಿಮೆಂಟ್ ತಗೊಂಡ್ ಕೊಟ್ಟಿರ್ತಾರೆ, ನಾಳೆ ದಿನ ಅವ್ನ ಪ್ರೋಗ್ರೆಸ್ ಕರೆಕ್ಟ್ ಆಗಿ ಚೆಕ್ ಮಾಡಿದ್ರೆ ನಾಳೆ ದಿನ ಯಾವ್ದು ಲೋ ಕ್ವಾಲಿಟಿ ತಗೊಂಡ್ ಕೊಟ್ಬಿಟ್ಟಿರ್ಬೋದು. ಅದಕ್ಕೆ ಎವ್ರಿ ಡೇ ನಾವು ಕಂಟ್ರೋಲ್ ಅಲ್ಲಿ ಇರಲೇಬೇಕು. ಟು ಮ್ಯಾನೇಜ್ ದ ಚೇಂಜಸ್. ಬೇಕಾದಂಗೆ ಸಮಯಕ್ಕೆ ತಕ್ಕನಾಗಿ ಚೇಂಜಸ್ ಮಾಡ್ಬೇಕಾಗತ್ತೆ. ಸೊ ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕು. ಟು ಕಂಟ್ರೋಲ್ ದ ಕಾಸ್ಟ್. ನಾವು ಬಜೆಟ್ ನ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಎಕ್ಸ್ಪೆಂಡಿಚರ್ ನ ಕಂಟ್ರೋಲ್ ಮಾಡಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಟು ಮಿಟಿಗೇಟ್ ದ ರಿಸ್ಕ್. ಅಪಾಯಗಳನ್ನು ತಗ್ಗಿಸಕ್ಕೆ. ಅರ್ಥ ಆಗ್ತಿದ್ಯಾ? ಟು ಮಿಟಿಗೇಟ್ ದ ರಿಸ್ಕ್ ಅಂದ್ರೆ ಮಿಟಿಗೇಟ್ ಅಂದ್ರೆ ಏನು? ಕಡಿಮೆ ಮಾಡುವಂಥದ್ದು. ಏನ್ನ ಕಡಿಮೆ ಮಾಡೋದು? ರಿಸ್ಕ್ ನ ಕಡಿಮೆ ಮಾಡುವಂಥದ್ದು. ಟು ಎನ್ಶೂರ್ ಸ್ಟೇಕ್ ಹೋಲ್ಡರ್ ಸ್ಯಾಟಿಸ್ಫ್ಯಾಕ್ಷನ್. ನಾವು ಪಾಲುದಾರರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು. ಯಾರು ದುಡ್ಡು ಹಾಕಿರ್ತಾರೋ ಅವ್ರುಗಳು ಸ್ಯಾಟಿಸ್ಫೈ ಆಗ್ಬೇಕು. ಓಕೆ, ನಮ್ ಕೆಲಸ ಕರೆಕ್ಟ್ ಆಗ್ತಿದೆ ಅಂತ ಅವ್ರು ಫೀಲ್ ಆಗ್ಬೇಕು. ದಟ್ ಇಸ್ ವಾಟ್ ಟು ಎನ್ಶೂರ್ ದ ಸ್ಟೇಕ್ ಹೋಲ್ಡರ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ದೀಸ್ ಆರ್ ದ ಆಲ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಏನಕ್ಕೆ? ಪರ್ಪಸ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್. ಒಂದು ಪರ್ಪಸ್ ಏನ್ ಬೇಕು? ನಾವು ಪ್ರಾಜೆಕ್ಟ್ ಕಂಟ್ರೋಲ್ ಯಾಕೆ ಮಾಡಬೇಕು? ಟು ಮಾನಿಟರ್ ದ ಪ್ರೋಗ್ರೆಸ್, ಟು ಎನ್ಶೂರ್ ದ ಕ್ವಾಲಿಟಿ, ಟು ಮ್ಯಾನೇಜ್ ದ changes, to control the cost, to mitigate the risk, to ensure stakeholder satisfaction. ಇದೆಲ್ಲ ಏನಾಗುತ್ತೆ? ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ.
ಸೊ ಇಲ್ಲಿಗೆ ನಮ್ದು ಏನಪ್ಪಾ ಅಂತಂದ್ರೆ ಚಾಪ್ಟರ್ ನಂಬರ್ 5 ಅಲ್ಲಿ ಎಲ್ಲ ರೀತಿಯಾಗಿರುವಂತಹ ಪ್ರಾಜೆಕ್ಟ್ ಕಂಟ್ರೋಲು, ರಿವ್ಯೂ ಮತ್ತೆ ಆಡಿಟ್ ನೋಡಿ. ಆಲ್ಮೋಸ್ಟ್ ನಿಮ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನೋಡಿದಾಗ ಎಲ್ಲಾ ರೀತಿಯಾದಂತಹ ಆನ್ಸರ್ಸ್ ಒಂದೇ ತರ ಕಾಣಿಸ್ತಾ ಇರ್ತವೆ. ಅದು ನಿಜಾನೇ, ನೀವು ಅದನ್ನೇ ಬರೀರಿ. ಅರ್ಥ ಆಗ್ತಾ ಇದೆಯಾ? ನೀವು ನ್ಯಾಚುರಲ್ ಫೀಲ್ ಆಗಿ ಏನು ಒಂದು ಪ್ರಾಜೆಕ್ಟ್ ನಾನು ಮಾಡ್ಬೇಕು, ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಫಸ್ಟ್ ನೀವು ಕ್ವಶನ್ ಐಡೆಂಟಿಫೈ ಮಾಡ್ಕೊಳಕ್ ಬರ್ಬೇಕು. ಒಂದು ಕ್ವಶನ್ ಐಡೆಂಟಿಫೈ ಮಾಡ್ಕೊಳಕ್ ಬಂದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಫೀಲ್ ಆಗ್ಬಿಟ್ಟು ನಾನು ಒಂದು ಇಮ್ಯಾಜಿನೇಷನ್ಗೆ ಹೋಗ್ರಿ. ನಾನು ಇವಾಗ ಒಂದು ಕೆಲಸ ಈ ತರ ಒಂದು ಮನೆ ಕಟ್ತಾ ಇದ್ದೀನಿ, ಇಲ್ಲಿ ನನ್ ಕಂಟ್ರೋಲ್ ಯಾಕೆ ಬೇಕು, ಮನೆ ಕಟ್ತಾ ಇದ್ದೀನಿ ಶೆಡ್ಯೂಲಿಂಗ್ ಯಾಕೆ ಬೇಕು, ಮನೆ ಕಟ್ತಾ ಇದ್ದೀನಿ ಮ್ಯಾನೇಜರ್ ಏನಕ್ಕೆ ಬೇಕು, ಮನೆ ಕಟ್ತಾ ಇದ್ದೀನಿ ನಮ್ಗೆ ದುಡ್ಡು ಏನಕ್ಕೆ ಬೇಕು, ಈ ತರ ನೀವು ಫೀಲ್ ಆಗ್ಬಿಟ್ಟು ಇದರಲ್ಲಿ ಏನೇನೆಲ್ಲ ಇನ್ವಾಲ್ವ್ಮೆಂಟ್ ಇರುತ್ತೆ, ಏನೆಲ್ಲ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತೀರಾ ಅದನ್ನ ಬರವಣಿಗೆ ರೂಪದಲ್ಲಿ ಬರೆದ್ರೆ ಸಾಕು, ನೀವು ಖಂಡಿತ ಇದರಲ್ಲಿ ಪಾಸ್ ಆಗ್ತೀರಾ. ಇದ್ರ ಬಗ್ಗೆ ಯೋಚನೆನೇ ಬೇಕಾಗಿಲ್ಲ. ಯು ಕ್ಯಾನ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್. ಮೆನಿ ಸ್ಟೂಡೆಂಟ್ಸ್ ಇದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಸ್ಟಾರ್ಟಿಂಗ್ ಅಲ್ಲೇ 2-3 ವಿಡಿಯೋನ ನೋಡ್ಕೊಂಡು ಸುಮಾರು ಮಕ್ಕಳು ಪಾಸ್ ಆಗಿ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಬೇರೆ ಯೋಚನೆ ಮಾಡಕ್ ಹೋಗ್ಬೇಡಿ, ಆರಾಮಾಗಿ ಪಾಸ್ ಆಗ್ಬೋದು ಈ ಚಾಪ್ಟರ್. ದಿಸ್ ಇಸ್ ಅಬೌಟ್ 5th ಯೂನಿಟ್. ಮತ್ತೆ ಇದ್ರಲ್ಲಿ ಕೂಡ ನೆಟ್ವರ್ಕ್ ಡಯಾಗ್ರಾಮ್ ಅನ್ನೋಂತ ಕ್ವಶನ್ ಬರುತ್ತೆ. ಆ ವಿಡಿಯೋನ ನಾನು ಸಪರೇಟ್ ಆಗಿ ಮಾಡ್ತೀನಿ. ಏನೆಲ್ಲ PMS ಅಲ್ಲಿ ನೆಟ್ವರ್ಕ್ ಡಯಾಗ್ರಾಮ್, ಗ್ಯಾಂಟ್ ಚಾರ್ಟ್ ಎಲ್ಲ ಇದಾವೋ ಇದನ್ನೆಲ್ಲ ಒಂದು ಸಪರೇಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಅದನ್ನ ನೋಡ್ತಾನೆ ಇರಿ, ಓಕೆನಾ? ಸೊ ಆದಷ್ಟು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅದು ಪಾಸಿಂಗ್ ಪ್ಯಾಕೇಜ್ಗೆ ವೆರಿ ಗುಡ್ ಕ್ವಶನ್ ಅಂತಾನೆ ಹೇಳ್ಬೋದು. ನೆಟ್ವರ್ಕ್ ಡಯಾಗ್ರಾಮ್ ಮತ್ತೆ ಗ್ಯಾಂಟ್ ಚಾರ್ಟ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೆ ಈಸಿ ಕೂಡ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಫ್ಟರ್ ಅಪ್ಲೋಡಿಂಗ್ ದ 6th ಯೂನಿಟ್ ನಾನು ವಿತಿನ್ 2 days ಅಲ್ಲಿ 6th ಯೂನಿಟ್ ಕೂಡ ಅಪ್ಲೋಡ್ ಮಾಡ್ಬಿಡ್ತೀನಿ. ಆದಷ್ಟು ನೀವೇನ್ ಮಾಡಿ ಯುಟಿಲೈಸ್ ಮಾಡ್ಕೊಂಡ್ರೆ ನನ್ಗೆ ಒಳ್ಳೇದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನೋಡ್ರಪ್ಪ, ನನ್ನ ವಿಡಿಯೋದಲ್ಲಿ ಒಂದು 50 ಲೈಕ್ಸ್ ಬಂತು ಅಂತಂದ್ರೆ ಡೆಫಿನೆಟ್ಲಿ ಐ ವಿಲ್ ಗೋ ಫಾರ್ ಅಪ್ಲೋಡಿಂಗ್ ದ ನೆಕ್ಸ್ಟ್ ವಿಡಿಯೋಸ್. ಇನ್ನ ಕೆಲವು ಮಕ್ಕಳನ್ನ ಕ್ವಶನ್ ಕೇಳ್ತಾ ಇದಾರೆ, ಏನಪ್ಪಾ ಅಂತಂದ್ರೆ ಸರ್ ನಮಗೆ ಇದೇ ಇಲ್ಲ ಸರ್ ಮ್ಯಾಥಮೆಟಿಕ್ಸ್ ವಿಡಿಯೋಸ್ ಬೇಕು ಅಂತ. ಖಂಡಿತ ಇದೇ ಚಾನಲ್ ನೀವು ಪಾಸ್ ಆಗ್ಬೇಕಾಗಿರುವಂತ ವಿಡಿಯೋಸ್ ಎಲ್ಲ ಇದೆ. ಇನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಇದ್ರಲ್ಲೇನೆ ನಾನು ಪಾಸಿಂಗ್ ಪ್ಯಾಕೇಜ್, ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್ ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ನ ಕ್ರಿಯೇಟ್ ಮಾಡಿ ನೀವು ಯಾವ ವಿಡಿಯೋ ನೋಡ್ಬೇಕು ಅಂತ ಹೇಳಿ ವಿಡಿಯೋ ಲಿಂಕ್ಸ್ ನ ಕೊಡ್ತೀನಿ ನೋಡಿ. SA ಲ್ಯಾಬ್ ನ ಯುಟಿಲೈಸ್ ಮಾಡ್ಕೊಳಕ್ಕೆ ಹುಡುಗರು ಸುಮಾರು ಜನ SA ಲ್ಯಾಬ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಲ್ಯಾಬ್ ಎಕ್ಸ್ಪೆರಿಮೆಂಟ್ ಅಂತ ಬಂದ್ರೆ ಲ್ಯಾಬ್ ಲಿಂಕ್ ಅಂತ ಹಾಕಿದ್ವಿ ನೋಡಿ. ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಎಲ್ಲಾ ರೀತಿಯಾದಂತಹ ಲ್ಯಾಬ್ ಎಕ್ಸ್ಪೆರಿಮೆಂಟ್ ಇಲ್ಲಿ ಸಿಗ್ತವೆ. ಸೊ ನೀವು ಇಲ್ಲೇನು ಇಲ್ಲ, ಇಂಥ ಎಕ್ಸ್ಪೆರಿಮೆಂಟ್ ಬೇಕು ನೋಡ್ಬೇಕು, ಯೂಸಿಂಗ್ ದ ಮೆಗಸ್ ಎಕ್ಸಸ್ ಕನ್ಸ್ಟ್ರಕ್ಷನ್ ಬಾಕ್ಸ್ ಪ್ಲಾಟ್ ಇದೆ, ಇಲ್ಲಿ ಡೌನ್ಲೋಡ್ ಅಂತ ಹೊಡೆದ್ರೆ ಸಾಕು. ಡೌನ್ಲೋಡ್ ಅಂದ್ರೆ ನೀವು ಡೌನ್ಲೋಡ್ ಮಾಡಲ್ಲ, ಅದ್ರ ಬದಲು ವಾಚ್ ಹೋಗ್ತೀರಾ ನೋಡಿ. ಡೈರೆಕ್ಟ್ ಆಗಿ ಏನಾಗುತ್ತೆ, ಯೂಟ್ಯೂಬ್ ಲಿಂಕ್ ಗೆ ಕನೆಕ್ಟ್ ಆಗುತ್ತೆ. ಸೊ ಇದ್ರ ವ್ಯವಸ್ಥೆ ನಾನು ನಿಮ್ಗೆ ಮಾಡಿದೀನಿ. ಸೊ ಇದು ನೀವೇನ್ ಮಾಡಿ ಯುಟಿಲೈಸ್ ಮಾಡ್ಕೊಬಹುದು. ಖಂಡಿತ ವೆರಿ ಸಿಂಪಲ್ ಇದು, ಆರಾಮಾಗಿ ನೀವು ಕ್ರಿಯೇಟ್ ಮಾಡ್ಕೊಬಹುದು. ಈ ತರ ನಿಮ್ಗೆ ಡೈರೆಕ್ಟ್ ಆಗಿ ಏನಾಗುತ್ತೆ, ಯೂಟ್ಯೂಬ್ಗೆ ಲಿಂಕ್ ಆಗುತ್ತೆ. ಓಕೆನಾ? ಸೊ ಈ ತರ ನೀವು ಇದನ್ನ ಯುಟಿಲೈಸ್ ಮಾಡ್ಕೊಬೇಕು ಫಸ್ಟ್ ನೀವು. ಓಕೆ, ಅಂಡ್ ಆಸ್ ಯೂಶುವಲ್ ನಾನು ಹೇಳ್ತಾನೆ ಇದ್ದೀನಿ, ನಾನು ಇದಕ್ಕೆ ಮುಂಚೆ ಯಾವ ವಿಡಿಯೋದಲ್ಲೂ ಹೇಳಿಲ್ಲ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೆಲವು ಸ್ಟೂಡೆಂಟ್ಸ್ ನನಗೆ ಹೇಳ್ತಾ ಇರ್ತಾರೆ ಸರ್ ನಿಮ್ಮ ವಿಡಿಯೋದಲ್ಲಿ ನಾವು ಫ್ಯಾನ್ಸ್ ಗೊತ್ತಾಗೋದೇ ಇಲ್ಲ ಸರ್ ಅಂತ ಹೇಳಿ. ನಾನು ಲಾಸ್ಟ್ ಒಂದು 3 ವಿಡಿಯೋಸ್ ಇಂದ ಹೇಳಕ್ ಶುರು ಮಾಡಿದ್ದೀನಿ, ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಂಗೆ ಬೇರೆ ಹುಡುಗರಿಗೆ ಸ್ಪ್ರೆಡ್ ಆಗುತ್ತೆ. ಅದರಿಂದ ಬೇರೆ ಹುಡುಗರು ಕೂಡ ಈ ವಿಡಿಯೋ ಮುಖಾಂತರ ತಿಳ್ಕೊಳಕ್ಕೆ ಇವು ಹೆಲ್ಪ್ ಆಗುತ್ತೆ. ಜೊತೆಲಿ ಮ್ಯಾಥ್ಸ್ ಕಂಟೆಂಟ್ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಪಾಸಿಂಗ್ ಪ್ಯಾಕೇಜು, ಎಲ್ಲ ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಮಾಡ್ತೀನಿ. ನಿಮ್ಗೆ ಯಾವ್ದು ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತ ನಂಗೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಐ ವಿಲ್ ಡೂ ದಟ್ ಒನ್. ಫಸ್ಟ್ PMS, ಆಮೇಲೆ ಮ್ಯಾಥ್ಸ್ ಆಲ್ರೆಡಿ ಪಾಸಿಂಗ್ ಪ್ಯಾಕೇಜ್ ಇದೆ, ವರಿ ಮಾಡ್ಕೊಳೋದೇ ಬೇಕಾಗಿಲ್ಲ, ಅಷ್ಟು ಓದ್ಕೊಂಡ್ರೆ ಸಾಕು. ಓಕೆ, ಸೊ ಒನ್ಸ್ ಅಗೇನ್ thank you very much for watching this video. Don't forget to subscribe this channel. Okay, thank you very much.